ನಾವೆಲ್ಲರೂ ಎದ್ದು ನಿಂತುಕೊಂಡು ಆರಾಧನೆಯನ್ನು ಆರಂಭ ಮಾಡಿಕೊಳ್ಳೋಣ. ಹಾಗೆ ನಾವು ನಿಂತಿರುವಾಗ ಇಂಥ ಒಳ್ಳೆಯ ಸಮಯದಳು ಈ ರಾಗವನ್ನು ಹಾಡುತ್ತಾ ಆರಂಭಿಸೋಣ. ಇಂಥ ಒಳ್ಳೆ ಸಮಯದಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ನಿನ್ನನ್ನು ಮರೆ ಹೊಕ್ಕವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ನಮ್ಮ ಆರಾಧನೆಯ ಆದಿ ಮಧ್ಯ ಅಂತ್ಯವು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಗೆ ನಿಂತಿರುವಾಗ ಕರ್ತನ ಸ್ತೋತ್ರಕ್ಕಾಗಿ ನಾವು ಹಾಡುವಂಥ ಸಂಗೀತ 73. ನಾವು ಹಾಗೆ ನಿಂತಿರುವಾಗ ಕರ್ತನ ಸ್ತೋತ್ರಕ್ಕಾಗಿ ಹಾಡುವಂಥ ಸಂಗೀತ 73, 73. ಮಹತ್ವವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡಲೆ ಈ ಲೋಕದ ಗರ್ವವ ಸಂಪೂರ್ಣ ತ್ಯಾಜ್ಯ ಮಾಡುವೆ. ಈ ಕೃಜೆಯಲ್ಲಿ ಅಲ್ಲದೆ ಅನ್ಯತ್ರ ಹೇಗೆ ಕೊಳ್ಳೆನು. ಪ್ರಪಂಚ ಭೋಗ ಮೋಹಕ್ಕೆ ನಾನಾತ್ಮವಪಲಾರದು. ನೋಡೋಣ ಮುಳು ಮಾಲೆಯ ಕೈಕಾಲು ತಾಲೆ ಏಂದಲು ಬಿದ್ದು
ಪ್ರೀತಿಯದಿಯು ಈ ರಕ್ತ ಮೂಲವಾಗಿ ನನ್ನ ಕರದ ಹೋಗಿದೆ ಈ ಶ್ರಮೆಗಾಯ ದೇಂದಲೇ ವಿಶ್ರಾಂತಿ ಕ್ಷೇಮ ಸಿಕ್ಕಿವೆ ಭೂಪರಲೋಕ ಕೊಟ್ಟರು ಈ ಪ್ರೀತಿಗೀಡು ಆಗದು ನಾನಾತ್ಮ ಪ್ರಾಣ ಸರ್ವವು ನಾಕೋಡ ತಕ್ಕ ಬಲಿಯು. ನಾವು ಹಾಗೆ ನಿಂತಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಓದಿಕೊಳ್ಳುವಂಥ ಕೀರ್ತನೆ 8 1 ರಿಂದ 9 ವಚನಗಳು. ಕೂತ್ಕೊಳ್ರಿ. ಪ್ರಾರ್ಥನೆ ಮಾಡುವ. ಪ್ರಾರ್ಥನೆ ಆದ ನಂತರ ಕರ್ತನ ಪ್ರಾರ್ಥನೆ ಹೇಳುವಾಗ ನಾವೆಲ್ಲರೂ ಎದ್ದು ನಿಂತುಕೊಂಡು ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಮಗೋಸ್ಕರ, ನಮ್ಮ ಬಿಡುಗಡೆಗೋಸ್ಕರ
ನಮ್ಮ ಶಿಕ್ಷೆಯಿಂದ ನಮ್ಮನ್ನು ಬಿಡಿಸಿಕೋದಕ್ಕೋಸ್ಕರ ಮತ್ತು ಮಾತ್ರವಲ್ಲ ನಿತ್ಯ ಜೀವದ ಭಾಗ್ಯಸ್ಥರನ್ನಾಗಿ ಮಾಡುವುದಕ್ಕೋಸ್ಕರ ಈ ಲೋಕಕ್ಕೆ ನಿನ್ನ ಒಬ್ಬನೇ ಕುಮಾರನನ್ನು ಕಳುಹಿಸಿಕೊಟ್ಟಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ತಿರುಗೊಂದಾವರ್ತಿ ನಾವು ನಿನ್ನ ಪಾದದಡಿಗೆ ಬಂದು ಪ್ರಾರ್ಥನೆ ಸಲ್ಲಿಸುವ ಹಾಗೆ ನಿನ್ನ ಪರಿಶುದ್ಧ ಆಲಯಕ್ಕೆ ನಮ್ಮೆಲ್ಲರೂ ನೀನು ಬರಮಾಡಿಕೊಂಡಿದ್ದಿ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸುಂದರವಾದ ಸಮಯದಲ್ಲಿ ಸ್ವಾಮಿ ನಾವು ನಿಜವಾಗಿಯೂ ನಿನ್ನ ಆಲಯಕ್ಕೆ ಬಂದು ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಾ, ನಿನ್ನನ್ನು ಹಾಡಿ ಕೊಂಡಾಡುತ್ತಾ, ನಿನ್ನ ವಾಕ್ಯವನ್ನು ಓದಿ ಧ್ಯಾನಿಸುತ್ತಾ, ನಿನ್ನ ವಾಕ್ಯದ ಮೂಲಕ ಆದರಣೆಯನ್ನು, ಸೈರಣೆಯನ್ನು, ಮಾರ್ಗದರ್ಶನವನ್ನು ಹೊಂದಿಕೊಂಡು ನಾವು ಜೀವಿಸುವ ಹಾಗೆ ಬಲಪಡಿಸುವುದಕ್ಕೋಸ್ಕರ ನಮ್ಮನ್ನು ಕರೆದು ತಂದಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ ಸ್ವಾಮಿ, ನಮ್ಮ ಜೀವಿತದ ಕಳೆದ ಎಲ್ಲ ಕ್ಷಣಗಳಲ್ಲಿ ಮಾತ್ರವಲ್ಲ, ಕಳೆದ ತಿಂಗಳಲ್ಲಿ, ಕಳೆದ ವಾರದಲ್ಲಿ ಇಲ್ಲಿವರೆಗೆ ಸ್ವಾಮಿ ನೀನು ನಮ್ಮನ್ನು ಕಾಪಾಡಿ ರಕ್ಷಿಸಿದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಾವು ಮಾಡಬೇಕಾದಂಥ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೀನು ನೆರವೇರಿಸಿಕೊಟ್ಟು, ನಾವು ಮಾಡಬೇಕಾದಂಥ ಪ್ರತಿಯೊಂದು ಆಲೋಚನೆ ವಿಚಾರಗಳನ್ನು ನೀನು ಆಲೋಚಿಸಿದಿ. ಮಾಡಬೇಕಾದಂಥ ಮಾತುಕತೆಗಳನ್ನು, ಆಟ ಪಾಠಗಳನ್ನು, ವ್ಯಾಪಾರ ಸಾಪಾರಗಳನ್ನು, ಹೋಗೋಣ ಬರೋಣ ಪ್ರಯಾಣಗಳನ್ನು ನೀನು ಆಶೀರ್ವದಿಸಿ ಸಮಾಧಾನದಿಂದ ಸಾಂಗೊಳಿಸಿದಿ. ಎಲ್ಲವೂ ನಿನಗಾಗಿ ಆಯಿತು, ನಿನ್ನಿಂದ ಆಯಿತು, ನಿನ್ನದೇ ಆಯಿತು. ರಕ್ಷಕನೇ, ಒಡೆಯನೇ, ನಮ್ಮ ಮೇಲೆ ನೀನು ತೋರಿಸಿದಂಥ ಈ ಮಹಾಪ್ರೀತಿಗಾಗಿ ನಿನ್ನನ್ನು ಮನಪೂರ್ವಕವಾಗಿ ಸ್ತುತಿಸಿ ಸ್ತೋತ್ರಿಸಿ ಕೊಂಡಾಡುವರಾಗಿದ್ದೇವೆ. ಮಾತ್ರವಲ್ಲ, ನಮ್ಮನ್ನು ಸೈತಾನನ ಎಲ್ಲ ಶೋಧನೆಯಿಂದಲೂ, ಕೇಡಿನಿಂದಲೂ, ಗಂಡಾಂತರದಿಂದಲೂ, ಪಕ್ಕನೆ ಬರುವ ದುರ್ಮರಣದಿಂದಲೂ, ಎಲ್ಲ ಥರದ ಆಪತ್ತುಗಳಿಂದ, ಎಲ್ಲ ಥರದ ಚಿಂತೆ, ದುಃಖ, ವೇದನೆಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿದಿ. ನಮ್ಮ ಮೇಲೆ ನೀನು ಸುರಿಸಿದಂಥ ನಿನ್ನ ಹೇರಳವಾದ ಕೃಪೆಗಾಗಿ ನಿನ್ನನ್ನು ಹೃತ್ಪೂರ್ವಕವಾಗಿ ಸ್ತುತಿಸಿ ಸ್ತೋತ್ರಿಸಿ ಕೊಂಡಾಡುವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನೀನು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ದಯವಿಟ್ಟು ನೋಡಿದಿ. ಕರುಣೆ ಇಟ್ಟು ನಮ್ಮ ಪ್ರಾರ್ಥನೆ, ಬೇಡಿಕೆ, ವಿಜ್ಞಾಪನೆ, ಕೋರಿಕೆಗಳನ್ನು ಲಾಲಿಸಿದ್ದು ಮಾತ್ರವಲ್ಲ, ತೆರೆದ ಹಸ್ತದಿಂದ ಪರಲೋಕದಿಂದ ನಮಗೆ ಬೇಕಾದಂಥ ಎಲ್ಲ ಮೇಲಾದ ವರದಾನಗಳನ್ನು ನೀನು ಅನುಗ್ರಹಿಸಿಕೊಟ್ಟು, ನಮ್ಮ ಎಲ್ಲ ಜೀವನ ಅವಶ್ಯಕತೆಗಳನ್ನು ಪೂರೈಸಿಕೊಟ್ಟು, ನಮ್ಮ ಎಲ್ಲ ಬೇಡಿಕೆಗಳನ್ನು ಮನ್ನಿಸಿ ಅವುಗಳನ್ನು ಈಡೇರಿಸಿಕೊಟ್ಟು, ಅದರೊಂದಿಗೆ ಸಮಾಧಾನ, ಶಾಂತಿ, ಸಮೃದ್ಧಿ, ಸಂತೃಪ್ತಿ, ಸುಖ, ಶಕ್ತಿ, ಆರೋಗ್ಯ ಭಾಗ್ಯಗಳನ್ನು ಅನುಗ್ರಹಿಸಿದಿ. ನಮ್ಮ ಮೇಲೆ ನೀನು ಸುರಿಸಿದಂಥ ಈ ಹೇರಳವಾದ ಕೃಪೆಗಾಗಿ ನಿನ್ನನ್ನು ಹೃತ್ಪೂರ್ವಕವಾಗಿ ಸ್ತುತಿ ಸ್ತೋತ್ರಿಸಿಕೊಂಡಾಡೋರಾಗಿದ್ದೇವೆ. ಹೌದು ತಂದೆ, ಕೇವಲ ಅಯೋಗ್ಯರಾದ ನಮ್ಮನ್ನು ನೀನು ಪ್ರೀತಿಸಿದಿ. ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಹೇಳೋದು ಮಾತ್ರವಲ್ಲ, ನಾವು ಮಾಡಿದಂಥ ಎಲ್ಲ ತಪ್ಪು ಅಪರಾಧಗಳಿಗಾಗಿ ಪಶ್ಚಾತ್ತಾಪ ಪಡುತ್ತೇವೆ, ದುಃಖ ಪಡುತ್ತೇವೆ, ಕ್ಷಮಿಸಲು ಬೇಡಿಕೊಳ್ಳುತ್ತೇವೆ. ದಯವಿಟ್ಟು ನಾವು ಮಾಡಿದಂಥ ಎಲ್ಲ ತಪ್ಪು ಅಪರಾಧಗಳನ್ನು ಕ್ಷಮಿಸಿ, ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಥರದ ಕೆಟ್ಟತನವನ್ನು ತೆಗೆದುಹಾಕಿ, ನಮ್ಮೆಲ್ಲರನ್ನು ನೀನು ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಶುದ್ಧಗೊಳಿಸಿ, ನಿನ್ನ ಆತ್ಮನಿಂದ ಅಭಿಷೇಕಿಸಿ, ನಿನ್ನ ಆತ್ಮನ ವರಗಳಿಂದ, ಫಲಗಳಿಂದ ತುಂಬಿಸಿ ನಡೆಸಬೇಕೆಂದು ಬೇಡಿಕೊರಾಗಿದ್ದೇವೆ. ಹೌದು ತಂದೆಯೇ, ಈ ದಿವಸ ಲೋಕವೆಲ್ಲ ಮಹಾ ಸಂಕಟದಲ್ಲಿದೆ ಸ್ವಾಮಿ. ಕೋವಿಡ್-19 ಎಂಬ ರೋಗದಿಂದ ಇಡೀ ಜಗತ್ತು ಭಯದಲ್ಲಿ ತತ್ತರಿಸಿ ಹೋಗಿದೆ. ಇಡೀ ಲೋಕವೇ ಅಸ್ತವ್ಯಸ್ತಗೊಂಡಿದೆ ಸ್ವಾಮಿ. ಅನೇಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು, ಅನೇಕರು ತಮ್ಮ ಪ್ರಿಯರನ್ನು ಕಳೆದುಕೊಂಡರು, ಅನೇಕರು ಆರೋಗ್ಯಕ್ಕಾಗಿ ತಮ್ಮ ಕೈಯಲ್ಲಿದ್ದ ಹಣವನ್ನೆಲ್ಲ ಕಳೆದುಕೊಂಡರು ಸ್ವಾಮಿ. ಅನೇಕರು ತಮ್ಮ ನೌಕರಿಯನ್ನು ಕಳೆದುಕೊಂಡರು, ಅನೇಕರು ಉದ್ಯೋಗ ದಂಧೆ ನೌಕರಿಯಲ್ಲಿ ಹಾನಿ ಅನುಭವಿಸುತ್ತಾ ಕಷ್ಟದಲ್ಲಿದ್ದಾರೆ ಸ್ವಾಮಿ. ನಾವು ಸಭೆಯಾಗಿ ನಿನ್ನನ್ನು ಆರಾಧಿಸುವಂಥ ಸುಂದರ ಸಮಯವನ್ನು ಸಹ ಕಳೆದುಕೊಂಡಿದ್ದೇವೆ ಸ್ವಾಮಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ ತಿರುಗೊಂದಾವರ್ತಿ ನಮಗೆ ಸ್ವಚ್ಛವಾದ, ಸುಂದರವಾದ ಈ ಜಗತ್ತನ್ನು ಅನುಗ್ರಹಿಸು. ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ಕೋವಿಡ್-19 ರೋಗ ಜಂತುಗಳನ್ನು, ಆ ರೋಗವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ನಮಗೆ ಇನ್ನೊಮ್ಮೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ನಾವು ಮುಕ್ತರಾಗಿ ಸಂಚರಿಸುತ್ತಾ ಹಾಗೆ ನಮ್ಮನ್ನು ಆಶೀರ್ವದಿಸಬೇಕೆಂದು ಬೇಡಿಕೊರಾಗಿದ್ದೇವೆ. ತಂದೆಯೇ, ಎಲ್ಲೆಲ್ಲಿ ನಿನ್ನ ವಾಕ್ಯವು ಈ ದಿವಸ ಸಾರೋಣವಾಗುತ್ತಾ ಇದೆಯೋ, ಸಾರುವಂಥ ಆತ್ಮಗಳನ್ನು, ಕೇಳುವಂಥ ಆತ್ಮಗಳನ್ನು ಬಲಪಡಿಸು. ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಪಡುತ್ತಿರುವಂಥ ಪ್ರಯತ್ನಗಳನ್ನು ಸಫಲಗೊಳಿಸು. ಕಮ್ಯುನಿಸ್ಟ್ ದೇಶಗಳಲ್ಲಿ, ಗುಡ್ಡುಗಾಡುಗಳಲ್ಲಿ, ಹಳ್ಳಿಪಳ್ಳಿಗಳಲ್ಲಿ, ಅನೇಕ ಮುಸ್ಲಿಂ ದೇಶಗಳಲ್ಲಿ ಅಥವಾ ನಮ್ಮ ದೇಶದ ಅನೇಕ ಕಡೆಗಳಲ್ಲಿ ಸ್ವಾಮಿ, ಕಷ್ಟದಲ್ಲಿ, ಹಿಂಸೆಯಲ್ಲಿ, ದಬ್ಬಾಳಿಕೆಯಲ್ಲಿ, ಬಲಾತ್ಕಾರದಲ್ಲಿ, ಶೋಷಣೆಯಲ್ಲಿ, ಹೆದರಿಕೆಯಲ್ಲಿ, ಭಯದಲ್ಲಿ ಇರ್ತಕ್ಕಂಥ ಎಲ್ಲ ನಿನ್ನ ಭಕ್ತರನ್ನು, ನಿನ್ನ ದಾಸರನ್ನು ನೀನು ನೆನಪು ಮಾಡಿಕೊಂಡು ಅವರಿಗೆ ಬೇಕಾದಂಥ ಎಲ್ಲ ಸ್ವತಂತ್ರವನ್ನು ಸ್ವಚ್ಛವಾಗಿ ನಿನ್ನನ್ನು ಆರಾಧಿಸುತ್ತಾ ಕೊಂಡಾಡುತ್ತಾ ಜೀವಿಸುವ ಕೃಪೆಯನ್ನು ಅವ್ರಿಗೆ ಅನುಗ್ರಹಿಸುವಾಗ ಅತ್ಯುತ್ತಮವಾದ ವಾತಾವರಣವನ್ನು ಅನುಗ್ರಹಿಸು ಸ್ವಾಮಿ. ನೋವಿನಲ್ಲಿ ಹಿಂಸೆಯನ್ನು ಅನುಭವಿಸುತ್ತಿರುವಂಥ ಎಲ್ಲ ನಿನ್ನ ದಾಸರ ಮೇಲೆ ನಿನ್ನ ಕರುಣೆಯನ್ನು ತುಂಬಿಸಬೇಕೆಂದು ಬೇಡಿಕೊರಾಗಿದ್ದೇವೆ. ಅದೇ ರೀತಿಯಲ್ಲಿ ಸ್ವಾಮಿ, ನಮ್ಮ ಸಭೆಯನ್ನು ಆಶೀರ್ವಿಸು. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಗಳನ್ನು ನೀನು ಆಶೀರ್ವಿಸು. ಪ್ರತಿಯೊಂದು ಕುಟುಂಬದ ಯಜಮಾನ
ಯಜಮಾನನು, ಗುರು, ರಕ್ಷಕನು, ಪಾಲಕನು, ವೈದ್ಯ ನೀನಾಗಿದ್ದುಕೊಂಡು ಪ್ರತಿಯೊಂದು ಮನೆಯಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ನಿನ್ನ ಪ್ರಸನ್ನತೆಯ ಮೂಲಕ ಸಿಕ್ಕುವ ಆಶೀರ್ವಾದಗಳನ್ನು ಧಾರಾಳವಾಗಿ ಸುರಿಸು ಸ್ವಾಮಿ. ಪ್ರತಿಯೊಂದು ಮನೆಯು ಒಂದು ಪ್ರಾರ್ಥನೆ ಮನೆಯಾಗಿಯೂ, ಭಕ್ತಿಯ ಮನೆಯಾಗಿಯೂ, ನಿನ್ನನ್ನು ಹಾಡಿ ಕೊಂಡಾಡುತ್ತಾ ಜೀವಿಸುವ ಮನೆಯಾಗಿಯೂ, ಒಂದು ಸಾಕ್ಷಿಯ ಮನೆಯಾಗಿಯೂ, ಅನ್ಯರ ಮಧ್ಯದಲ್ಲಿ ಬೆಳಕಿನ ಮನೆಯಾಗಿರುವ ಹಾಗೆ ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದ ಯಜಮಾನನು ಮಕ್ಕಳು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಅವರ ಉದ್ಯೋಗ ದಂಧೆಗಳಲ್ಲಿ ಪ್ರಗತಿಯನ್ನು ಅನುಗ್ರಹಿಸು. ಅಭ್ಯಾಸ ಮಾಡುತ್ತಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಪರೀಕ್ಷೆಗಾಗಿ ಸಿದ್ಧವಾಗುತ್ತಿರುವಂಥ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಆ ಮಕ್ಕಳಿಗೆ ಇನ್ನೂ ಹೆಚ್ಚಾದ ಜ್ಞಾನ, ತಿಳುವಳಿಕೆ, ಪ್ರಬುದ್ಧತೆಯನ್ನು ಅನುಗ್ರಹಿಸು. ಅಭ್ಯಾಸ ಮಾಡಲು ಬೇಕಾದಂಥ ಇನ್ನೂ ಹೆಚ್ಚಾದ ಆಸಕ್ತಿಯನ್ನು, ಕಾನ್ಸಂಟ್ರೇಷನನ್ನು ಅವರಿಗೆ ಕೊಡು. ಅವರು ಬೇಕಾದಂಥ ನೆನಪಿನ ಶಕ್ತಿಯನ್ನು, ಗ್ರಹಣ ಶಕ್ತಿಯನ್ನು ಕೊಟ್ಟು ಅತ್ಯುತ್ತಮವಾದ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದನ್ನೆಲ್ಲವನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆಯಲ್ಲಿ ಅದನ್ನು ಅತ್ಯುತ್ತಮವಾಗಿ ಬರೆದು ಹೆಚ್ಚಿನ ಗುಣಗಳಿಂದ ಪಾಸಾಗಿ ನಿನಗೆ ಘನ, ಮಾನ, ಮಹಿಮೆ ಸಲ್ಲಿಸುತ್ತಾ ಜೀವಿಸುವ ಕೃಪೆಯನ್ನು ಮಕ್ಕಳಿಗೂ ಮತ್ತು ತಂದೆ ತಾಯಿಗಳಿಗೂ ನಮಗೂ ಅನುಗ್ರಹಿಸಬೇಕೆಂದು ಬೇಡ್ಕೊರಾಗಿದ್ದೇವೆ. ಹೌದು ತಂದೆ, ಅದೇ ರೀತಿ ಕೆಲಸ ಮಾಡುತ್ತಿರುವಂಥ ಯವನಸ್ಥ ಮಕ್ಕಳನ್ನು ನಿನ್ನ ಹಸಕ್ಕಿಟ್ಟಿದ್ದೇನೆ ಸ್ವಾಮಿ, ಅಥವಾ ಅಭ್ಯಾಸ ಮಾಡ್ತಿರುವಂಥ ಯವನಸ್ಥರನ್ನು ನಿನ್ನ ಹಸಕ್ಕಿಟ್ಟಿದ್ದೇನೆ ಸ್ವಾಮಿ. ಅವರು ನಿಜವಾಗಿಯೂ ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ಅಧೀನರಾಗಿ ಆಶೀರ್ವಾದದ ಜೀವಿತ ನಡೆಸುವ ಹಾಗೆ ಅವರೆಲ್ಲರೊಟ್ಟಿಗೆ ನೀನು ಮಾತಾಡು. ಯೌವನ ಪ್ರಾಯದಲ್ಲಿಯೇ ಸ್ವಾಮಿ ಅವರು ನಿನ್ನನ್ನು ಕಂಡುಕೊಂಡು ನಿನ್ನ ಆಜ್ಞೆಗಳಿಗೆ ಅನುಸಾರವಾಗಿ ನಡೆಯುವ ಕೃಪೆಯನ್ನು ಅವರಿಗೆ ಅನುಗ್ರಹಿಸು. ಅದೇ ರೀತಿಯಾಗಿ ನಮ್ಮ ಸಭಾಪಾಲಕರನ್ನು ಮತ್ತು ನಮ್ಮ ಕಾನ್ಫರೆನ್ಸನ್ನು ನೀನು ಆಶೀರ್ವದಿಸು ಸ್ವಾಮಿ. ಸಭಾಪಾಲಕರಿಗೆ ಇರ್ತಕ್ಕಂಥ ಎಲ್ಲ ಬಲಹೀನತೆಯನ್ನು, ನೋವು, ವೇದನೆ, ಜ್ವರಗಳಿಂದ ಮುಕ್ತಿಯನ್ನು ನೀಡು ಸ್ವಾಮಿ. ತಿರುಗೊಂದಾವರ್ತಿ ಒಳ್ಳೆಯ ಆರೋಗ್ಯದಿಂದ, ಉತ್ಸಾಹ, ಚೈತನ್ಯದಿಂದ ಅವರನ್ನು ಬಲಪಡಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕೆಂದು ಬೇಡ್ಕೊರಾಗಿದ್ದೇವೆ. ನಮ್ಮ ಸಭೆಯ ಎಲ್ಲ ಮೇಲಿನಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ಅಥವಾ ನಮ್ಮ ಮೆಥೋಡಿಸ್ಟ್ ಸಭೆಯ ಎಲ್ಲ ಸಭಾಪಾಲಕರನ್ನು, ಬಿಷಪ್ರನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ಎಲ್ಲರನ್ನೂ ನೀನು ನಿನ್ನ ಆತ್ಮನಿಂದ ಅಭಿಷೇಕಿಸು ಸ್ವಾಮಿ. ಅವರನ್ನು ಕರೆದ ಕರೆಗೆ ಅನುಗುಣವಾಗಿ ಅವರನ್ನು ನಿನ್ನ ಆತ್ಮನಿಂದ ಅಭಿಷೇಕಿಸು. ಅದರ ಮೂಲಕವಾಗಿ ಅವರ ನಿನ್ನ ಸೇವೆಯನ್ನು ಇನ್ನೂ ಹೆಚ್ಚಾದ ರೀತಿಯಲ್ಲಿ, ಬಲವಾದ ರೀತಿಯಲ್ಲಿ, ನಿನಗೆ ಮೆಚ್ಚುಗಾದ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗುವ ಹಾಗೆ ನೀನು ಅವರನ್ನು ತುಂಬಿಸಿ ನಡೆಸಬೇಕೆಂದು ಬೇಡ್ಕೊರಾಗಿದ್ದೇವೆ. ಅದೇ ಪ್ರಕಾರ ಗಿಡಿಯನ್ ಕುಟುಂಬದ, ಬೈಬಲ್ ಸೊಸೈಟಿಯ, ವಿಶ್ವಾಣಿ ಕುಟುಂಬದ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವದಿಸು ಸ್ವಾಮಿ. ಈ ಸಂಸ್ಥೆಗಳವರು ಮಾಡುತ್ತಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು. ಕಠಿಣವಾದ ಪರಿಸ್ಥಿತಿಯಲ್ಲಿ ಅವರು ನಿನ್ನ ವಾಕ್ಯವನ್ನು ಹಂಚಲಾರ್ದ ಇರುವಂಥ ಸ್ಥಿತಿಯಲ್ಲಿ ಸ್ವಾಮಿ ಅವರೊಟ್ಟಿಗೆ ನೀರು ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಿಸುತ್ತಾ ನಿನ್ನ ರಾಜ್ಯದ ಅಭಿವೃದ್ಧಿಗೋಸ್ಕರ ಅವರ ಪ್ರಯತ್ನಗಳನ್ನು ಆಶೀರ್ವದಿಸಬೇಕೆಂದು ಬೇಡ್ಕೊರಾಗಿದ್ದೇವೆ ಸ್ವಾಮಿ. ನನ್ನನ್ನು ನಿನ್ನ ಹಸಕ್ಕಿಟ್ಟಿದ್ದೇನೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನನಗೆ ಉತ್ತಮವಾಗಿ ತೋರಿಸಿಕೊಟ್ಟು ಅದನ್ನು ನನ್ನ ಬಾಯಿ ಮಾತಲ್ಲ ಸ್ವಾಮಿ, ಅದು ನಿನ್ನ ಬಾಯಿಯ ಮಾತಾಗಿರಲಿ. ಅದು ನಿನ್ನ ವಿಚಾರವಾಗಿರುವ ಹಾಗೆ ನನ್ನ ಬಾಯ ಮಾತುಗಳು, ಹೃದಯದ ಆಲೋಚನೆಗಳು ನಿನಗೆ ಮೆಚ್ಚುಗೆಯಾಗಿಯೂ ಸಮರ್ಪಕವಾದ ರೀತಿಯಲ್ಲಿ ನಡೆಸಬೇಕೆಂದು ಬೇಡ್ಕೊರಾಗಿದ್ದೇವೆ. ಈ ಸಮಯದಲ್ಲಿ ಸ್ವಾಮಿ ಆಲಯದಲ್ಲಿ ನಿನ್ನ ಪ್ರಸನ್ನತೆಯನ್ನು, ಆಲಯದ ಸುತ್ತಲೂ ನಿನ್ನ ದೂತರನ್ನು ಕಾವಲಾಗಿರಿಸು. ನಾವು ನಿನ್ನ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಸಮಾಧಾನದಲ್ಲಿ ನಿನ್ನನ್ನು ಆರಾಧಿಸುವ ಹಾಗೆ ಈ ಸಮಯ ಕೊಡೋದು ಮಾತ್ರವಲ್ಲ, ಬರ್ತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರನ್ನು ಸಮಯಕ್ಕೆ ಸರಿಯಾಗಿ ಸುರಕ್ಷಿತವಾಗಿ ತಂದು ಮುಟ್ಟಿಸು. ಇಡೀ ದಿವಸ ನಾವು ಮಾಡುತ್ತಿರುವಂಥ ಕಾರ್ಯಗಳು ನಿನಗೆ ಮೆಚ್ಚುಗೆಯಾದ ಯಜ್ಞವಾಗಿರುವ ಹಾಗೆ ನಮ್ಮನ್ನು ನಿನ್ನ ಆತ್ಮನ ಮೂಲಕ ಪ್ರೇರೇಪಿಸಿ, ಪ್ರಬೋಧಿಸಿ, ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳಿದ್ದೇವೆ. ಆಮೇನ್. ನಾವು ಎದ್ದು ನಿಂತುಕೊಂಡು ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮಗೆ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನುವೇ ಸ್ವಾಮಿ. ಆಮೇನ್. ಪ್ಲೀಸ್ ಬಿ ಸೀಟೆಡ್. ದಯಮಾಡಿ ಕುಳಿತುಕೊಳ್ಳ್ರಿ. ಇದು ನಾವೀಗ ಕರ್ತನನ್ನು ಹಾಡಿ ಸ್ತುತಿಸುವಂಥ ಸಮಯ. Please come forward and lead us in worship songs.
इस आलय में है, तेरी प्रसन्नता इस आलय में है। मुझे पता है, मुझे विश्वास है खुदा, खुदा हर एक को स्पर्श कर खुदा, खुदा जैसा तूने कहा है, तू इस जगत का ज्योत है खुदा, तेरी दिव्य ज्योत से हम सभी को प्रकाशित कर खुदा, हर एक हृदय को स्पर्श कर खुदा। खुदा आज जितने भी लोग खड़े हैं, जिनके आंखों में आंसू है खुदा, उनका आंसू पोंछ दे खुदा। खुदा तू हर एक का दुख दर्द, हर एक का समस्या तेरे को पता है खुदा, खुदा तेरे से कुछ नहीं छुपाया खुदा, हर एक को स्पर्श कर और तेरी महिमा, तेरी करुणा, तेरी दया से भर दे खुदा। धन्यवाद खुदा, खुदा तो आज हमारे लिए इस उपवास के दिनों में हम अपने आप को तुमको समर्पित करते हैं खुदा, खुदा हमें परिवर्तित कर खुदा, खुदा तेरे जैसा बना खुदा, तेरे राह को चला खुदा, खुदा तेरे राह पर चला के हमको अनंतकालीन जीवन में लेके जा खुदा, खुदा हमें पता है ये राह बहुत कठिन है, कष्ट है, तकलीफ है खुदा, हमको तो मदद कर, बल दे, शक्ति दे खुदा, ये राह पर चल के हम आगे निकल जाए खुदा। खुदा तू कितना करुणामय है खुदा, कितना दयालु है खुदा, खुदा तूने इतना तकलीफ सहन किया इस जगत में, लोगों ने तेरे मुंह पे झुका खुदा, तेरे को ताज पहनाया खुदा, गोली से मारा खुदा, लहू लहू किया खुदा, फिर भी तूने मुंह तक नहीं कहा खुदा। धन्यवाद खुदा, ये सब मेरे लिए किया, मेरे जैसे पापी के लिए किया खुदा। धन्यवाद खुदा, उस क्रूस पे चढ़ के तूने कील ठुकवाया अपने हाथों में खुदा, पैरों में कील ठुकवाया खुदा, कितना दुख दर्द सहन किया खुदा। धन्यवाद, सिर्फ मेरे जैसे पापी के लिए। धन्यवाद खुदा, तेरे नाम से बढ़कर कुछ भी नहीं है, जैसे बाइबल में लिखा है, सबसे बड़ा नाम यीशु नाम, यीशु के नाम के सामने कुछ भी नहीं है। अंधे देखने लगते हैं यीशु के नाम से, शैतान भाग जाता है यीशु के नाम से, मुर्दे जी उठते हैं यीशु के नाम से। वाह है तेरी महिमा खुदा, वाह, धन्यवाद खुदा, धन्यवाद। आज तूने हमें प्रेज़ वर्शिप के लिए मौका दिया है, धन्यवाद खुदा, खुदा जो भी हमने गाया है सिर्फ और सिर्फ तेरी महिमा के लिए, इससे सिर्फ और सिर्फ तेरी महिमा हो, मैं बड़े कोई बड़े, तेरी मेरे जीवन से तेरी महिमा हो खुदा। खुदा इसी बड़े नाम से, इसी पवित्र नाम से मैं छोटी सी प्रार्थना मांगता हूँ खुदा, यीशु मसीह के नाम से मेरी प्रार्थना को अर्पण कर खुदा, ग्रहण कर खुदा, अनुग्रह कर। आमीन। ಥ್ಯಾಂಕ್ ಯು ಬ್ರದರ್. ಉತ್ತಮವಾದ ಸ್ತುತಿ ಸ್ತೋತ್ರದ ಸಂಗೀತಗಳಲ್ಲಿ ನಮ್ಮನ್ನು ನಡೆಸಿದ ಸಹೋದರರಿಗೆ ನನ್ನ ಕೃತಜ್ಞತೆಗಳು. ಈಗ ಕೆಲವು ಸಂಗತಿಗಳನ್ನು ನಿಮ್ಮ ಮಧ್ಯದಲ್ಲಿ ಸಾರಿ ತಿಳಿಸುವುದಕ್ಕುಂಟು. ದೇರ್ ಆರ್ ಸಮ್ ಸರ್ಟನ್ ಥಿಂಗ್ಸ್ ಟು ಬಿ ಅನೌನ್ಸ್ಡ್ ಆಸ್ ಟು ಬಿ ಇನ್ಫಾರ್ಮ್ ಟು ಆಲ್ ದ ಚರ್ಚ್ ಮೆಂಬರ್ಸ್. ಮೊದಲನೇದಾಗಿ, ಅಯ್ಯ ಇಲ್ಲಿ ಇರುವಾಗ ನಾನು ಇಲ್ಲಿ ನಿಂತದ್ದು ಕಾರಣ ಏನೆಂಬುದಾಗಿ ನೀವು ವಿಚಾರ ಮಾಡ್ತಿರ್ಬೋದು. ನಿನ್ನೆ ಅಯ್ಯನವರು ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡದ್ರಿಂದ ಅವರ ಮೈಯಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಉಂಟಾಗಿದೆ. ಆದ್ದರಿಂದ ಅವರು ನನಗೆ ಹೇಳಿದರು, ನೀವು ಆರಾಧನೆ ನಡೆಸಿರೆಂಬುದಾಗಿ. ಅದು ನಾನು ನಿಮ್ಮ ಮಧ್ಯದಲ್ಲಿ ನಿಂತುಕೊಂಡು ಈ ಆರಾಧನೆ ನಡೆಸುವ ಹಾಗೆ ವಾಕ್ಯವನ್ನು ನನಗೆ ಹಂಚುವ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎರಡನೇದಾಗಿ, ನಿಮ್ಮೆಲ್ಲರನ್ನು ನಾನು ಈ ದಿವಸದ ಆರಾಧನೆಗಾಗಿ ಸ್ವಾಗತ ಮಾಡುವನಾಗಿದ್ದೇನೆ. ಸ್ವಾಗತದೊಂದಿಗೆ ನಿಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ ಏನೆಂದರೆ, ಪ್ಲೀಸ್ ಮೇಂಟೈನ್ ಸೇಫ್ ಡಿಸ್ಟೆನ್ಸ್. ನೀವು ಸ್ವಲ್ಪ ದೂರವಾಗಿ ಕುಳಿತುಕೊಳ್ಬೇಕೆಂದು ನಿಮ್ಮನ್ನು ಕೇಳಿಕೊಳ್ತೇನೆ. ಒಂದೇ ಕುಟುಂಬದವರಾಗಿದ್ದರೂ ಸಹ ಸ್ವಲ್ಪ ದೂರದವರ ಕುಳಿತುಕೊಳ್ರಿ. ಯಾಕಂದರೆ ಫ್ರೈಡೇ ದಿವಸ ಮರಾಠಿ ಚರ್ಚ್ನವರು ಒಂದೇ ಫ್ಯಾಮಿಲಿಯವರು ಹತ್ತಿರ ಕುಳಿತುಕೊಂಡದ್ದನ್ನು ಕಂಡು ಅವರಿಗೆ ಇವತ್ತಿನಿಂದ ಆರಾಧನೆ ಮಾಡಲು ಅವರ ಪರ್ಮಿಷನ್ ಹಿಂತೆಗೆದುಕೊಳ್ಳಲಾಗಿದೆ. ಪುಣೆಯಲ್ಲಿ ಕೋವಿಡ್-19 ಭಾಳ ಸ್ಟ್ರಾಂಗ್ ಆದ್ದರಿಂದ ಪ್ಲೀಸ್ ಮೇಂಟೈನ್ ಸೇಫ್ ಡಿಸ್ಟೆನ್ಸ್ ದೋ ಯು ಆರ್ ಆಲ್ ಆಫ್ ಒನ್ ಫ್ಯಾಮಿಲಿ. ಆಮೇಲೆ ಒಳಗೆ ಬರುವಾಗ ಎಲ್ಲರೂ ಸ್ಯಾನಿಟೈಸ್ ಮಾಡಿಕೊಂಡು ಬಂದಿದ್ದೀರೆಂದು ನಾನು ನೆನೆಸ್ತೇನೆ. ಈ ರೂಲ್ಸ್ ನಾವು ಪಾಲಿಸದೆ ಹೋದರೆ
ನಮಗೆ ಬಹುಶಃ ಯಾರಾದರೂ ಸಡನ್ ರೇಡ್ ಮಾಡಿದರೆ, ಇನ್ಸ್ಪೆಕ್ಟ್ ಮಾಡಿದರೆ, ವಿ ವಿಲ್ ಬಿ ಇನ್ ರಾಂಗ್ ಪೊಸಿಷನ್. ಸೊ ಬಿ ಕೇರ್ಫುಲ್ ಆ್ಯಂಡ್ ಮೇಂಟೈನ್ ಆಲ್ ದ ರೆಗ್ಯುಲೇಷನ್ಸ್. ಮುಂದಿನ ವಾರ ಭಾನುವಾರದ ಆರಾಧನೆ ಯಥಾ ಪ್ರಕಾರವಾಗಿ 10:30 ಗಂಟೆಗೆ ಆರಂಭವಾಗುತ್ತದೆ. ಈ ದಿವಸ ಸರಿಯಾಗಿ ಇಂಗ್ಲೀಷ್ ನ್ಯೂಸ್ನವರು ತಮ್ಮ ಆರಾಧನೆ ಮುಗಿಸಿ 10:00ಗೆ ಈ ಚರ್ಚ್ ಹಾಲನ್ನು ಸ್ಯಾನಿಟೈಸ್ ಮಾಡಿ ಖಾಲಿ ಮಾಡಿ ಹೋಗಿದ್ದರು. ನಾವೇ ಬರಲಿಕ್ಕೆ ತಡ ಮಾಡಿದೆವು. ನೆಕ್ಸ್ಟ್ ವೀಕ್ ಅಟ್ಲೀಸ್ಟ್ ವಿಲ್ ಬಿ ಹಿಯರ್ ಬೈ 10:30 ಆಲ್ಸೋ. ಗಾಡ್ ವಿಲ್ಲಿಂಗ್, ಒಂದು ವೇಳೆ ದೇವರ ಚಿತ್ತವಾದರೆ ಮುಂದಿನ ವಾರ ನಾವು ಪಾಮ್ ಸಂಡೇ, ಖರ್ಜೂರ ಪತ್ರದ ಭಾನುವಾರವನ್ನು ನಾವು ಆಚರಿಸಲಿಕ್ಕಿದ್ದೇವೆ. ಆದುದರಿಂದ ಎಲ್ಲರೂ ಉತ್ಸಾಹದಿಂದ ಸಂತೋಷದಿಂದ ಕರ್ತನ ಆ ಖರ್ಜೂರ ಪಾಮ್ ಸಂಡೇ ಆಚರಿಸಲು ಬರಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಿಮ್ಮ ಕಾಣಿಕೆಯ ವಿಷಯ ಏನಾದರೂ ನಿಮಗೆ ಸಂಶಯ ಇದ್ದರೆ, ಅಥವಾ ನಿಮ್ಮ ಬ್ಯಾಲೆನ್ಸ್ ಏನಿದ್ದರೆ, ಅಥವಾ ಆನ್ಲೈನ್ ಪೇಮೆಂಟ್ ಮಾಡೋದು ಹೇಗೆ ಎಂಬುದು ನಿಮಗೆ ತಿಳಿದುಕೊಳ್ಳಬೇಕಿದ್ದರೆ ನೀವು ನಮ್ಮ ಟ್ರೆಜರರ್ ಆದಂಥ ಬ್ರದರ್ ಸ್ಟೀಫನ್ ಗೌಡರವರನ್ನು ಕಾಂಟ್ಯಾಕ್ಟ್ ಮಾಡಿರಿ. ಅವರಿಗೆ ನಿಮಗೆ ಅವೆಲ್ಲ ವಿವರ ತಿಳಿಸ್ತಾರೆ. ಅಥವಾ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು, ನಿಮ್ಮ ಬ್ಯಾಲೆನ್ಸನ್ನು, ನಿಮ್ಮ ಔಟ್ಸ್ಟ್ಯಾಂಡಿಂಗ್ ಎಲ್ಲ ಅವರು ತಿಳಿಸ್ತಾರೆ. ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರತಿ ಗುರುವಾರ ದೇವರದಿಂದ ಈ ಆಲಯದಲ್ಲಿ ದೇವರ ಆರಾಧನೆ ನಡೆಸಲು ನಮಗೆ ಪರವಾನಗಿ ಇದೆ. ಆದುದರಿಂದ ಎವ್ರಿ ಥರ್ಸ್ಡೇ, ಪ್ರತಿ ಗುರುವಾರ ದಿವಸ ಸರಿಯಾಗಿ 6 ಗಂಟೆಗೆ ನೀವು ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಬರಬೇಕೆಂದು ಕೇಳಿಕೊಳ್ಳಲಾಗಿದೆ. ಈ ಆರಾಧನೆಯು ಕೇವಲ 11 ಡೇಸ್ ಮಾತ್ರವಲ್ಲ, ವರ್ಷದ ಉದ್ದಕ್ಕೂ ನಡೆಯುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಈ ಆರಾಧನೆಗೆ ನೀವು ಬರಬೇಕೆಂದು ಕೇಳಿಕೊಳ್ತೇನೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಈಗ ಶ್ರಮವಾರದ ದಿವಸಗಳು ನಡೆದಿವೆ, ಯಾರಿಗಾದರೂ ಒಂದು ಪ್ರಾರ್ಥನೆಯನ್ನು ಚರ್ಚಿನಲ್ಲಿ ಸ್ಪಾನ್ಸರ್ ಮಾಡಬೇಕೆಂಬುದಾಗಿದ್ದರೂ, ಅಥವಾ ಅವರ ಮನೆಯಲ್ಲಿಯೇ ಪ್ರಾರ್ಥನೆ ಮಾಡಬೇಕೆಂಬುದಾಗಿದ್ದರೂ, ನೀವು ನಮ್ಮ ಸೆಕ್ರೆಟರಿಯವರಾದ ಮಿಸ್ಸೆಸ್ ಸ್ನೇಹ ಕಬಾಡ್ಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಅವರಿಗೆ ನಿಮ್ಮ ಡೇಟನ್ನು ನೀವು ಬುಕ್ ಮಾಡಿಕೊಳ್ಬೇಕೆಂದು ಕೇಳ್ತೇವೆ. ಹೋದ ವರ್ಷಂತೂ ನಾವು ಹಾರ್ವೆಸ್ಟ್ ಫೆಸ್ಟಿವಲ್ ಆಚರಿಸಲಿಲ್ಲ, ಆದರೆ ಅದಕ್ಕೂ ಮೊದಲು ಹಾರ್ವೆಸ್ಟ್ ಫೆಸ್ಟಿವಲ್ ನಾವು ಆಚರಿಸಿದ್ದೇವೆ. ಅದರ ಬ್ಯಾಲೆನ್ಸ್ ಕೆಲವು ಜನರದ್ದು ಬ್ಯಾಲೆನ್ಸ್ ಉಂಟು. ಆದುದರಿಂದ ನಮ್ಮ ಫೈನಾನ್ಸ್ ಕಮಿಟಿಯವರು ಅವರ ರಿಕ್ವೆಸ್ಟಿನ ಮೇರೆಗೆ ಯಾರದಾದರೂ ಹಾರ್ವೆಸ್ಟ್ ಫೆಸ್ಟಿವಲಿನ ಡ್ಯೂಸ್ ಬಾಕಿ ಇದ್ದರೆ ಅದನ್ನು ಆದಷ್ಟು ಬೇಗನೆ ನೀವು ತೀರಿಸಬೇಕೆಂಬುದಾಗಿ ಕೇಳಿಕೊಂಡಿದ್ದಾರೆ. ದೆರ್ ಈಸ್ ಮೆನಿ ಪೀಪಲ್, ದೇ ಆರ್ ಹ್ಯಾವಿಂಗ್ ಸ್ಟಿಲ್ ದ ಹಾರ್ವೆಸ್ಟ್ ಡ್ಯೂಸ್. Please contact treasurer and pay all your harvest dues. This is of the harvest festival of the year 2019. ಹೋದ ವಾರದ ಕಾಣಿಕೆ ರೆಗ್ಯುಲರ್ ಆಫರಿಂಗ್, ಕಳೆದ ಭಾನುವಾರದ ಕಾಣಿಕೆ 4,712 ರೂಪಾಯಿ. ಲಾಸ್ಟ್ ಸಂಡೇ ರೆಗ್ಯುಲರ್ ಆಫರಿಂಗ್ 4,712 rupees. ಆಮೇಲೆ ಗುರುವಾರ ಸಾಯಂಕಾಲದ ಆರಾಧನೆಯ ಕಾಣಿಕೆ 1,285 ರೂಪಾಯಿ. ಆ ದಿವಸದ ಆರಾಧನೆಯನ್ನು ನಮ್ಮ ಸಭೆಯ ಪ್ರಿಯ ಕುಟುಂಬದವರು ಅದನ್ನು ಸ್ಪಾನ್ಸರ್ ಮಾಡಿದರು. ಅವರಿಂದ ಬಂದ ಕಾಣಿಕೆ ಅಂದರೆ ಮೊದಲನೇದಾಗಿ ವಿಜಯ್ ಹಿರೇಕೆರೂರ್ ಆ ಕುಟುಂಬದವರಿಂದ ಬಂದ ಕಾಣಿಕೆ 4,000 ರೂಪಾಯಿ. ಮಿಸೆಸ್ ಶಾಲಿನಿ ಪಾಟೀಲ್ ಅವರ ಕುಟುಂಬದಿಂದ ಬಂದಂಥ ಕಾಣಿಕೆ 2,000 ರೂಪಾಯಿ. ಒಟ್ಟು 6,000 ರೂಪಾಯಿ ಆ ದಿವಸ ನಾವು ಆ್ಯಸ್ ಎ ಲೆಂಟನ್ ಪ್ರೇಯರ್ ಮೀಟಿಂಗ್ ಕಡೆ ಆಫರಿಂಗ್ ಎಂಬುದಾಗಿ ನಾವು ಸ್ವೀಕರಿಸಿದ್ದೇವೆ. ಒಟ್ಟು ಕಳೆದ ವಾರದ ಒಟ್ಟು ಕಾಣಿಕೆ 11,997 ರೂಪಾಯಿ. ಲಾಸ್ಟ್ ವೀಕ್ಸ್ ಟೋಟಲ್ ಆಫರಿಂಗ್ ಈಸ್ 11,997 rupees. ಈ ವಾರ ದೇವರ ಚಿತ್ತವಾದರೆ ನಾವು ಮಂಗಳವಾರ ದಿವಸ ನಮ್ಮ ಸಹೋದರರಾದ ವಿಲ್ಸನ್ ಹಿರೇಕೆರೂರ್ ಅವರ ಮನೆ BT ಕಾವಡೆ ರೋಡ್ನಲ್ಲಿ ಅವರ ಮನೆಯಲ್ಲಿ ಕಾಟೇಜ್ ಪ್ರೇಯರ್ ಮೀಟಿಂಗ್ ಇದೆ. ಆದ್ದರಿಂದ ಸಮಯವಿದ್ದವರು, ಅನುಕೂಲವಿದ್ದವರು, ಹತ್ತಿರವಿದ್ದವರು ದಯಮಾಡಿ ಆ ಪ್ರಾರ್ಥನಾ ಕೂಟದಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಭಾಗವಹಿಸಬೇಕೆಂದು, ಆ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕೆಂದು ನಿಮ್ಮೆಲ್ಲರನ್ನು ನಾನು ಕೇಳ್ಕೊಳ್ತೇನೆ. ಈ ದಿವಸ ದೇವರ ಚಿತ್ತವಾದರೆ ನಾವು ಈ ದಿವಸದ ಆರಾಧನೆಯನ್ನು ಸ್ಪಾನ್ಸರ್ ಮಾಡಿದ ಕುಟುಂಬ ಮಿಸ್ಟರ್ ಆ್ಯಂಡ್ ಮಿಸೆಸ್ ಚಾರ್ಲ್ಸ್ ವೆಸ್ಲಿ. ಈ ಆರಾಧನೆಯ ನಂತರ ಅವರು ತಮ್ಮ ಫೆಲೋಶಿಪ್ನಲ್ಲಿ ನಮ್ಮೆಲ್ಲರನ್ನು ಭಾಗವಹಿಸಲು ಕೇಳಿಕೊಂಡಿದ್ದಾರೆ. ಆಮ್ ಐ ರೈಟ್ ಸಿಸ್ಟರ್? ಪ್ರೈಸ್ ಗಾಡ್. ಈ ದಿವಸ ಅವರು ಒದಗಿಸಿದಂಥ ಸ್ನ್ಯಾಕ್ಸ್ ಅವು ನಾವು ಸ್ವೀಕರಿಸಿಕೊಂಡು ಅವರಿಗಾಗಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸುವರಾಗಿದ್ದೇವೆ. ಕಳೆದ ವಾರದಲ್ಲಿ ಅಥವಾ ಈ ವಾರದಲ್ಲಿ ಜನ್ಮ ದಿವಸವನ್ನು ಕಂಡಂಥವರ ಹೆಸರುಗಳು ಈ ರೀತಿಯಾಗಿವೆ. ಅವರು ಇಲ್ಲಿದ್ದರೆ ದಯಮಾಡಿ ಮುಂದೆ ಬರಬೇಕೆಂದು ಕೇಳ್ಕೊಳ್ತಾನೆ. In this week,
the people who are celebrating their birthday, their names are as follows: Vishal Robert Hirekerur, Prashant Prakash Sutige, Solomon William Natekar, Ajay Vijayananda Hirekerur, Kevin Franklin Hirekerur, Monica Stanley Sons, 24ನೇ ತಾರೀಕು ರೇಖಾ ಸೊಲೊಮನ್ ಹಿರೇಕೆರೂರ್, 25ನೇ ತಾರೀಕು ಜೇಮ್ಸ್ ರಾಜು ಮಾಳೆ, 26ನೇ ತಾರೀಕು ಪ್ರಕಾಶ್ ನತಾನಿಯಲ್ ಅಲ್ಜಂಡ್, 27ನೇ ತಾರೀಕು ಶಶಿಕಾಂತ್ ದೇವದಾಸ್ ಹಿರೇಕೆರೂರ್ ಮತ್ತು ಸೆಲಿನಾ ಅಗಸ್ಟಿನ್ ಹಿರೇಕೆರೂರ್. ಈ ಎಲ್ಲ ಹೆಸರಿನಲ್ಲಿ ನಾನು ಓದಿದೆ. ಅದರ ಪೈಕಿ ಯಾರಾದರೂ ಇಲ್ಲಿ ಒಂದು ವೇಳೆ ಪ್ರೆಸೆಂಟ್ ಇದ್ದರೆ ಪ್ಲೀಸ್ ಕಮ್ ಫಾರ್ವರ್ಡ್. ಅಯ್ಯ, ಈವನ್ ಇನ್ ಈ ಸಿಕ್ ಕಂಡೀಷನ್ ಹಿ ವಿಲ್ ಪ್ರೇ ಫಾರ್ ದೆಮ್ ಆ್ಯಂಡ್ ಹಿ ವಿಲ್ ಬ್ಲೆಸ್ ದೆಮ್. ಒಂದು ವೇಳೆ ಈಗ ನಾನು ಹೆಸರು ಓದಿದಂಥವ್ರ ಪೈಕಿ ಯಾರಾದರೂ ಇಲ್ಲಿದ್ದರೆ ಅವರು ಮುಂದೆ ಬಂದು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನೋಬಿಡಿ, ಇಷ್ಟು ಹೆಸರು ಓದಿದೆ ನಾನು. ವಿಶಾಲ್ ರಾಬರ್ಟ್ ಹಿರೇಕೆರೂರ್, ಓಕೆ, ಅವರಿಗೋಸ್ಕರ ನಾವು ಬರ್ಡೇ ಸಾಂಗ್ ಹಾಡಿಕೊಳ್ಳೋಣ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, happy birthday dear all, happy birthday to you. I will pray for them. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ನಿನ್ನ ಪರಿಶುದ್ಧವಾದ ಸನ್ನಿಧಾನಕ್ಕೆ ನಮ್ಮೆಲ್ಲರಿಗೆ ಬರಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತಾ. ಕರ್ತನೆ, ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಈ ನಿನ್ನ ಪ್ರಿಯವಾದ ಮಕ್ಕಳು ವಿಶಾಲ್ ರಾಬರ್ಟ್ ಹಿರೇಕೆರೂರ್, ಪ್ರಶಾಂತ್ ಪ್ರಕಾಶ್ ಸುದ್ಗೆ, ಸೋಲ್ವಿನ್ ವಿಲಿಯಂ ನಾಟೇಕರ್, ಅಜಯ್ ವಿದ್ಯಾನಂದ್ ಹಿರೇಕೆರೂರ್, ಕೆವಿನ್ ಫ್ರ್ಯಾಂಕ್ಲಿನ್ ಹಿರೇಕೆರೂರ್, ಮೋನಿಕಾ ಸ್ಟ್ಯಾನ್ಲಿ ಸೋನ್ಸ್, ರೇಖಾ ಸೊಲೊಮನ್ ಹಿರೇಕೆರೂರ್, ಜೇಮ್ಸ್ ರಾಜು ಮಾಳೆ, ಪ್ರಕಾಶ್ ನತಾನಲ್ ಅಲ್ಜೆಂಡ್, ಶಶಿಕಾಂತ್ ದೇವದಾಸ್ ಹಿರೇಕೆರೂರ್, ಸೆಲಿನಾ ಅಗಸ್ಟಿನ್ ಹಿರೇಕೆರೂರ್, ಈ ಎಲ್ಲ ನಿನ್ನ ಪ್ರಿಯವಾದ ಮಕ್ಕಳಿಗೆ ನಿನ್ನ ಚರಣದಲ್ಲಿ ಅರ್ಪಿಸ್ತಾ ಇದ್ದೇವೆ. ಕರ್ತನೆ, ಇವರ ಜೀವಿತದ ಹೊಸ ವರ್ಷದಲ್ಲಿ ಇವರು ಪ್ರವೇಶಿಸಲಿಕ್ಕೆ ಸಿದ್ಧರಾಗಿರುವಾಗ ಯಾವ ರೀತಿಯಲ್ಲಿ ಕಳೆದ ಸಮಯಗಳಲ್ಲಿ ಇವರ ಜೊತೆಯಲ್ಲಿ ಇದ್ದುಕೊಂಡು ಸ್ವಾಮಿಯವರನ್ನು ಕಾಪಾಡುತ್ತಾ ಬೇಕಾಗಿರುವಂಥ ಎಲ್ಲ ಆಶೀರ್ವಾದಗಳನ್ನು ದಯಪಾಲಿಸಿ ಸ್ವಾಮಿ, ನಿನ್ನ ಚಿತ್ತದನುಸಾರವಾಗಿ ಈ ದಿನ ತನಕ ನಡೆಸಿದಲ್ಲ, ಅದೇ ರೀತಿಯಲ್ಲಿ ಬರುವಂಥ ಎಲ್ಲ ಸಮಯಗಳಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಈ ನಿನ್ನ ಪ್ರಿಯವಾದ ಮಕ್ಕಳು ನಡೆಯುವ ಹಾಗೆ ಕೃಪೆಯನ್ನು ಕೊಡು. ನೀನು ಇವರ ಜೊತೆಯಲ್ಲಿದ್ದುಕೊಂಡು ಸ್ವಾಮಿ, ಇವರ ಜೀವಿತದ ಎಲ್ಲ ಕ್ಷೇತ್ರದಲ್ಲಿ ನಿನ್ನ ಹಸ್ತವನ್ನಿಟ್ಟು ನಿನ್ನ ಆಶೀರ್ವಾದವನ್ನು ನೀಡಿ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ನೀನೇ ಬಲಗೊಳಿಸುತ್ತಾ ನಡೆಸು ಸ್ವಾಮಿ. ಇವರಿಗೆ ಯಾವ ರೋಗ ಆಗಲಿ, ಕಷ್ಟ, ದುಃಖ, ಸಂಕಟ, ವೇದನೆ ಬರಲಾರದೆ ನಿನ್ನ ಸುರಕ್ಷಾ ಕವಚವನ್ನು ಹಾಕಿ ಈ ನಿನ್ನ ಪ್ರಿಯವಾದ ಮಕ್ಕಳಿಗೆ ಈ ವರ್ಷದಲ್ಲಿ ಪರಲೋಕದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಆಶೀರ್ವದಿಸು ಕರ್ತನೆ. ಅದೇ ರೀತಿಯಾಗಿ ನಿನ್ನ ಚರಣದಲ್ಲಿ ವಿಜಯ್ ಪೌಲ್ ಅಂಕಲ್ ಇವರ ಕುಟುಂಬಕ್ಕೆ ಸಮರ್ಪಿಸ್ತಾ ಇದ್ದೇವೆ. ದುಃಖದಲ್ಲಿರ್ತಕ್ಕಂಥ ಈ ಕುಟುಂಬವನ್ನು ನೀನೇ ಸಂತೈಸಿ ಸಮಾಧಾನ ಪಡಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಆಂಟಿಗೆ ಸಮಾಧಾನವನ್ನು ನೀಡು, ಅವರ ಮಕ್ಕಳಿಗೆ ನೀನೇ ಸಂತೈಸುತ್ತಾ ನಿನ್ನಲ್ಲಿ ಬಲಗೊಳಿಸು. ಅದೇ ರೀತಿಯಾಗಿ ಕರ್ತನೆ, ಸುತಾರ್ ಆಂಟಿಗೋಸ್ಕರ, ಲೋಬೋ ಆಂಟಿಗೋಸ್ಕರ, ಅರ್ಥರ್ ಆಂಟಿಗೋಸ್ಕರ ಮತ್ತು ಜೋಯಲ್ ಬೆನ್ ಈ ಮಗುಗೋಸ್ಕರ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಕರ್ತನೆ, ಇವರೆಲ್ಲರಿಗೆ ನಿನ್ನ ಗಾಯಬದಾಸ್ತದಿಂದ ಸ್ಪರ್ಶಿಸಿ ನೀನೇ ಈ ನಿನ್ನ ಪ್ರಿಯವಾದವರಿಗೆ ಗುಣಪಡಿಸಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಮತ್ತೊಂದು ಆವರ್ತೆ ಕರ್ತನೆ, ಸೇರಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಪರಿಶುದ್ಧವಾದ ತಲುಪಿಸಿಕೊಡ್ತಾ ಇದ್ದೇವೆ. ಯಾರಾದರೂ ಈ ಸಮಯದಲ್ಲಿ ತಮಗೋಸ್ಕರ ಅಥವಾ ಇತರರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಿದ್ದಾದರೆ, ಪರಲೋಕದ ದೇವರೇ, ಭೂಲೋಕದಲ್ಲಿ ಈ ನಿನ್ನ ಮಂದಿರದಲ್ಲಿ ಸೇರಿ ಬಂದಿರತಕ್ಕಂಥ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ಕೇಳಿ ಕರ್ತನೆ, ಇವರ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸು, ಇವರ ವಿಶ್ವಾಸವನ್ನು ದೃಢಪಡಿಸು. ಮತ್ತೊಂದು ಆವರ್ತೆ ಕರ್ತನೆ, ಬಂದಿರುವಂಥ ನಾವೆಲ್ಲರೂ ನಿನಗೆ ಕೃತಜ್ಞತಾ ಸ್ತೋತ್ರಗಳನ್ನು ಹೇಳುತ್ತಾ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆ ನಮಗಾಗಿ ಪ್ರಾಣದಾನವನ್ನು ಕೊಟ್ಟು ಮೃತ್ಯುಂಜಯನಾಗಿರುವ ನಜರೇತಿನ ಯೇಸುವೇ, ನಿನ್ನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.
ಈ ದಿವಸದ ಆರಾಧನೆಗಾಗಿ ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗಗಳನ್ನು ಈಗ ನಮಗೆ ಓದಲಾಗುವುದು. ಕನ್ನಡದಲ್ಲಿ ಒಬ್ಬರು, ಇಂಗ್ಲೀಷ್ನಲ್ಲಿ ಒಬ್ಬರು ಮುಂದೆ ಬಂದು ಓದಬೇಕೆಂದು ಕೇಳ್ಕೊಳ್ತೇವೆ. ಮೊದಲನೇದಾಗಿ ಈ ದಿವಸದ ಆರಾಧನೆಗೆ ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗವು ಹಳೆಯ ಒಡಂಬಡಿಕೆಯಲ್ಲಿ ಆದಿಕಾಂಡ 16ನೇ ಅಧ್ಯಾಯ 7ರಿಂದ 14. ಇನ್ ಓಲ್ಡ್ ಟೆಸ್ಟ್ಮೆಂಟ್ ಜೆನೆಸಿಸ್ ಚಾಪ್ಟರ್ 16 ವರ್ಸಸ್ 7 to 14. ಹೊಸ ಒಡಂಬಡಿಕೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 23ರಿಂದ 30ರವರೆಗೆ. ಮೊದಲು ಕನ್ನಡದಲ್ಲಿ ಬಂದು ಓದಬೇಕಂತ. ಹಾಡುವ ಸಂಗೀತ 82. As we remain standing,
to prepare ourselves to hear the word of God, we shall sing Kannada hymn number 82, 82ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 2 ಚರಣ ಮಾತ್ರ, 2 stanzas. ನನ್ನ ಪ್ರೀತಿ ಕೃಜೆಯಲ್ಲಿ ಬೇರೆ ಆಶೆ ಇರದು, ಅತಿ ಪ್ರಿಯ ಯೇಸುವಲ್ಲಿ ಋತು ದೃಢವಾಯಿತು, ನಿತ್ಯ ಒಂದೇ ವಾಕ್ಯವು ಹೃತ್ಸಂಗೀತವಾಹುದು, ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಜೆಯತನಲ್ಲಿ ಪ್ರೀತಿಯಿಂದ ನಿಂದೆ ನಷ್ಟ ಹಿಂಸೆ ಬಡತನವು ಚಿಂತೆ ಮೊದಲಾದ ಕಷ್ಟ ಹುಟ್ಟುದೆಂತ ಬಾಲೇನು, ಯೇಸು ಆಜ್ಞೆ ಕೊಡಲು ತೀಕ್ಷ್ಣಾಮೃತಿ ಗಾಂಜೇನು, ಸುಖ ದುಃಖ ಕಾಲದಲ್ಲಿ ಪ್ರೀತಿ ಕೃಜೆಯತನಲ್ಲಿ. ದಯಮಾಡಿ ಕುಳಿತುಕೊಟ್ರಿ. ನಾವು ಕುಳಿತುಕೊಂಡಿರುವಾಗ 1 ಚರಣ ಆತ್ಮಸ್ವರೂಪನೇ ಹಾಡಿಕೊಳ್ಳೋಣ. ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು, ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು, ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ, ಆತ್ಮನ ವರಗಳಿಂದ ನಮ್ಮನ್ನು ತುಂಬಿಸಯ್ಯ, ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ, ಈ ದಿವ್ಯ ಸಮಯದೊಳು ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ, ಈ ದಿವ್ಯ ಸಮಯದೊಳು ಆತ್ಮಸ್ವರೂಪನೇ ಪ್ರಿಯ ಆತ್ಮಸ್ವರೂಪನೇ, ಈಗ ಬಾ ದೇವ ಇಳಿದು ಬಾ ದೇವ ನಮ್ಮ ಮಧ್ಯದೊಳು,
ಬಾ ದೇವ ಎಳೆದು ಬಾ ದೇವ ನಮ್ಮ ಮಧ್ಯದುಳು. ತಿರುವಂದಾವರ್ತಿ ನಿನ್ನ ಪರಿಶುದ್ಧ ಸನ್ನಿಧಿಯನ್ನು ನಿನ್ನ ಏಕಕುಮಾರನು ನಮ್ಮ ರಕ್ಷಕನೂ ಆದ ಯೇಸುವಿನ ನಾಮದಲ್ಲಿ ನಾವು ಪ್ರವೇಶಿಸುವವರಾಗಿದ್ದೇವೆ ಸ್ವಾಮಿ. ಈ ಸಮಯದಲ್ಲಿ ನೀನು ನಿನ್ನ ಪ್ರಸನ್ನತೆಯ ಮೂಲಕ ನಮ್ಮೊಟ್ಟಿಗೆ ಮಾತಾಡು, ಮಾರ್ಗದರ್ಶನ, ವಾಗ್ದಾನ, ಭರವಸೆಯನ್ನು ನೀಡು. ನಮ್ಮೆಲ್ಲರ ಹೃದಯದ ಆಲೋಚನೆಗಳು, ಬಾಯಿ ಮಾತುಗಳು ಅವು ನಿಜವಾಗಿಯೂ ನಿನಗೆ ಸಮರ್ಪಕವಾದ ಯಜ್ಞವಾಗಿರುವ ಹಾಗೆ ನಮ್ಮನ್ನು ನಿನ್ನ ಆತ್ಮನ ಮೂಲಕ ಪ್ರೇರೇಪಿಸಿ, ಪ್ರಬೋಧಿಸಿ, ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳಿದ್ದೇವೆ. ಆಮೇನ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇದು ಬಹಳ ಸಂತೋಷದ ಸಮಯದ ಸಂಗತಿ. ಏನೆಂದರೆ ನಾವು ಈ ದಿವಸಗಳಲ್ಲಿ ಹೆಚ್ಚಾಗಿ ಲೆಂಡೇಜ್ನಲ್ಲಿ ಆಗಾಗ್ಗೆ ನಾವು ಒಬ್ಬರನ್ನೊಬ್ಬರು ಭೇಟಿಯಾಗುತ್ತಾ, ಒಬ್ಬರಿಗೊಬ್ಬರು ಪ್ರಾರ್ಥಿಸುತ್ತಾ, ಒಬ್ಬರಿಗೊಬ್ಬರು ನಾವು ಒಳ್ಳೆಯದನ್ನು ಹಾರೈಸುತ್ತಾ ದೇವರ ವಾಕ್ಯದಲ್ಲಿ ಆನಂದಿಸುವ ಹಾಗೆ ಈ ಸಮಯ ನಮಗೆ ನಮ್ಮ ಜೀವಿತದಲ್ಲಿ ತಿರುಗೊಂದಾವರ್ತಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಮಾತ್ರವಲ್ಲ ಸ್ವಾಮಿ, ಈ ಸಮಯವು ನಮ್ಮನ್ನು ನಾವು ತಿರುಗೊಂದಾವರ್ತಿ ಪರೀಕ್ಷೆ ಮಾಡಿಕೊಂಡು ನಮ್ಮನ್ನು ಶುದ್ಧಪಡಿಸಿಕೊಳ್ಳುವಂಥ ಸಮಯವಾಗಿದೆ. ದೇವರು ಹಾಗೆ ನಮ್ಮನ್ನು ನಡೆಸಲೆಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ತಿರುಗಿ ಈ ವಾಕ್ಯಕ್ಕೆ ಬರುವಾಗ ಈ ದಿವಸದ ಧ್ಯಾನಕ್ಕಾಗಿ ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗಗಳು ನಮಗಾಗಿ ಓದಲ್ಪಟ್ಟಿತು. ಮೊದಲನೇದಾಗಿ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಎರಡನೇದಾಗಿ ಹೊಸ ಒಡಂಬಡಿಕೆಯಲ್ಲಿ ಎರಡು ಸಂಗತಿಗಳಲ್ಲಿ ಮುಖ್ಯವಾಗಿ ಕಂಡುಬರುವಂಥ ಅಂಶ ಏನು ಎಂಬುದಾಗಿ ನಾವು ಈ ದಿವಸ ಧ್ಯಾನಿಸುವವರಾಗಿದ್ದೇವೆ. ನಮ್ಮ ಕರ್ತನಾದ ದೇವರನ್ನು ಸತ್ಯವೇದವು ಅನೇಕ ಹೆಸರುಗಳಿಂದ ಸಂಬೋಧಿಸಲ್ಪಟ್ಟಿದೆ. ಅವರ್ ಲಾರ್ಡ್ಸ್ ನೇಮ್ ಈಸ್ ಕಾಲ್ಡ್ ಬೈ ವೇರಿಯಸ್ ಡಿಫ್ರೆಂಟ್ ನೇಮ್ಸ್. ಸರ್ವಶಕ್ತನಾದ ದೇವರೆಂಬುದಾಗಿ, ಅಂದರೆ ಆಲ್ಮೈಟಿ ಗಾಡ್. ಸಂತೈಸುವ ದೇವರು ಅಂದರೆ ಕಂಫರ್ಟಿಂಗ್ ಗಾಡ್. ದಯಾಪೂರ್ಣನಾದ ದೇವರು ಗ್ರೇಷಿಯಸ್ ಲಾರ್ಡ್. ಪ್ರೀತಿ ಸ್ವರೂಪನಾದ ದೇವರು ಲವಿಂಗ್ ಗಾಡ್ ಇತ್ಯಾದಿ. ಹೀಗೆ ಅನೇಕ ಹೆಸರುಗಳಿಂದ ದೇವರನ್ನು ಈ ಬೈಬಲ್ನಲ್ಲಿ ಸಂಬೋಧಿಸಲಾಗಿದೆ. ದಾವೀದನು ಕೂಡ ಆ ವಾಕ್ಯದಲ್ಲಿ ನೋಡುವ ಹಾಗೆ ತಪ್ಪು ಮಾಡಿದಾಗ ನನ್ನ ದೇವರು ಕೃಪಾಪೂರ್ಣನೆಂಬುದಾಗಿ ಹೇಳಿದ್ದು ನಾವು ಕಾಣುತ್ತೇವೆ. ಅದೇ ರೀತಿಯಲ್ಲಿ ಆದಿಕಾಂಡದಲ್ಲಿ ನಾವು ಓದಿದಂಥ ಭಾಗದಲ್ಲಿ ದಾಸಿಯಾದ ಹಾಗರಳು ತನ್ನ ಅನುಭವದ ಪ್ರಕಾರ ಎಲ್ಲವನ್ನು ನೋಡುವ ದೇವರು ಎಂದು ಕರೆದಳು. ಹೇಗರ್ ಕಾಲ್ಡ್ ಗಾಡ್ ಹೂ ಸೀಸ್ ಎವ್ರಿಥಿಂಗ್, ಗಾಡ್ ಹೂ ಸೀಸ್ ಆಲ್, ಎಲ್ಲವನ್ನು ನೋಡುವ ದೇವರು ಎಂಬುದಾಗಿ ಹಾಗರಳು ಕರೆದಳು. ಅದೇ ರೀತಿ ಎಲ್ಲವನ್ನು ನೋಡುವ ದೇವರು ಈ ದಿವಸ ನಮ್ಮನ್ನು ಸಹ ನೋಡುವ ಆತನಾಗಿದ್ದಾನೆ ಎಂಬ ವಿಷಯ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಓದಿದಂಥ ಯೋಹಾನ 19, 25, 27ರಲ್ಲಿ ಅಲ್ಲಿ ಮುಖ್ಯವಾದಂಥ ಭಾಗ ಯೇಸುವಿನ ಶಿಲುಬೆ ಬಳಿಯಲ್ಲಿ ಆತನ ತಾಯಿಯು, ತಾಯಿಯ ತಂಗಿಯು, ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಏರಿಸಿಕೊಂಡನು. ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ನೇತಾಡುತ್ತಿದ್ದಾನೆ. ಆಕಾಶಕ್ಕೂ ಭೂಮಿಗೂ ಮಧ್ಯದಲ್ಲಿ ಸುಮಾರು ಆ ಗೆತ್ಸೇಮನೆ ತೋಟದಲ್ಲಿ ಪ್ರಾರ್ಥನೆ ಆದ ನಂತರ ಶಾಸ್ತ್ರಿಗಳು, ಫರಿಸಾಯರು, ಓಲೇಕಾರರು, ಸಿಪಾಯಿಗಳು ಆತನನ್ನು ಹಿಡಿದುಕೊಂಡು ಹಿರೀ ಸಭೆಯಲ್ಲಿ ವಿಚಾರಣೆ ಮಾಡಿದರು. ಪಿಲಾತನ ಮುಂದೆ ವಿಚಾರಣೆ ಮಾಡಿದರು. ಹೆರೋದನ ಮುಂದೆ ವಿಚಾರಣೆ ಮಾಡಿದರು. ಎಲ್ಲರೂ ಆತನನ್ನು ಹಾಸ್ಯ ಮಾಡಿದರು, ಪರಿಹಾಸ್ಯ ಮಾಡಿದರು, ಉಗುಳಿದರು. ಆತನ ಕೂದಲುಗಳನ್ನು ಕಿತ್ತಿದರು, ಹೊಡೆದರು. ಮುಳ್ಳಿನ ಕಿರೀಟವನ್ನು ಇಟ್ಟರು. ಬೆತ್ತನಿಂದ ಹೊಡೆದು, ಅರಸನೇ ನಿನಗೆ ನಮಸ್ಕಾರ ಎಂಬುದಾಗಿ ಹೇಳಿದರು. ಆ ಕ್ಷಣದಿಂದ ಈ ಕ್ಷಣದವರೆಗೆ, ಅಂದರೆ ಆ ಶಿಲುಬೆಗೆ ಹಾಕುವವರಿಗೆ, ಪಿಲಾತನ ಅರಮನೆಯಿಂದ ಕಲ್ವಾರಿ ಗುಡ್ಡದವರೆಗೆ ಆತನನ್ನು ಹೊಡೆದರು. ಕೊರಡೆಗಳಿಂದ ಹೊಡೆದರು. ಇಡೀ ಶರೀರದಿಂದ ರಕ್ತವು ಸುರಿಯುತ್ತಾ ಇದೆ. ತಲೆಯಿಂದ ಕಾಲಿನವರೆಗೆ ವೇದ ಪಂಡಿತರು ಹೇಳುವ ಹಾಗೆ ಆತನ ತಲೆಯಲ್ಲಿ ಇಟ್ಟಂಥ ಮುಳ್ಳಿನ ಕಿರೀಟವು, ಅದು ಒಂದು ಇಸ್ರಾಯೇಲ್ ದೇಶದಲ್ಲಿ ದೊರೆಯುವಂಥ ಒಂದು ವಿಷಪೂರಿತವಾದ ಮುಳ್ಳಿನ ಕಿರೀಟವಾಗಿತ್ತು. ಅದರ ಮುಳ್ಳುಗಳು ಬಹಳ ಉದ್ದವಾಗಿಯೂ ಮತ್ತು ಬಲವಾಗಿ ಇರ್ತಿದ್ದವು. ಅದನ್ನು ತಲೆ ಮೇಲೆ ಇಟ್ಟು ಹೊಡೆದಾಗ ಆ ಮುಳ್ಳು
ಆ ತಲೆ ಒಳಗೆ ಹೋಗಿ ಮಾತ್ರವಲ್ಲ ಆ ಕಣ್ಣಿನಿಂದ ಹೊರಗೆ ಬಂದಿತ್ತೆಂಬುದಾಗಿ ಸಹ ಕೆಲವು ಬೈಬಲ್ ಎಕ್ಸ್ಪರ್ಟ್ ಅಭಿಪ್ರಾಯ ಪಡುವವರಾಗಿದ್ದಾರೆ. ಇಂತಹ ವೇದನೆಯನ್ನು ಅನುಭವಿಸುತ್ತಾ ಆತನನ್ನು ಎಳೆದುಕೊಂಡು ಬಂದರು. ದಾರಿಯಲ್ಲಿ ಸಹ ಆತನನ್ನು ಹೊಡೆದರು, ಶಿಲುಬೆಗೆ ಹಾಕಿದರು, ಶಿಲುಬೆಗೆ ಕೈಗಳಿಗೆ ಕಾಲುಗಳಿಗೆ ಮಳೆ ಜಡೆದರು. ಆ ಸಮಯದಲ್ಲಿ ಸ್ವಾಮಿ ಎಂಥ ಕಷ್ಟವನ್ನು ಅನುಭವಿಸಿದ್ದಾನೋ ಎಂಬುದನ್ನು ನಾವು ಕೇವಲ ವಿಚಾರ ಮಾಡುವುದಕ್ಕೆ ಸಾಧ್ಯವಿಲ್ಲ ಸಹೋದರ ಸಹೋದರಿಯರೇ. ಅಂಥ ಕಷ್ಟವನ್ನು ನಿನ್ನ ಬಿಡುಗಡೆಗಾಗಿ ಆತನು ಅನುಭವಿಸಿದನು. ಕಷ್ಟವನ್ನು ಅನುಭವಿಸುತ್ತಾ ಇದ್ದಾನೆ, ನೋವನ್ನು ಅನುಭವಿಸುತ್ತಾ ಇದ್ದಾನೆ, ವೇದನೆಯನ್ನು ಅನುಭವಿಸುತ್ತಾ ಇದ್ದಾನೆ. ಬಹುಶಃ ಆತನಿಗೆ ತಾನು ಹೇಳಿದ ಪ್ರಕಾರ ತನ್ನ ಶಿಷ್ಯರೊಂದಿಗೆ ಕೊನೆಯ ರಾತ್ರಿ ಭೋಜನ ಮಾಡಿದಾಗ ಇನ್ನು ಮುಂದೆ ನಾನು ಏನೂ ಸೇವಿಸುವುದಿಲ್ಲ ಎಂಬ ಹೇಳಿದ ಮಾತಿಗೆ ಆತನ ಬಾಯಲ್ಲಿ ಒಂದು ಹನಿ ನೀರು ಸಹ ಬಿದ್ದಿರಲಿಕ್ಕಿಲ್ಲ. ಅಂಥ ನೋವಿನಲ್ಲಿ ಸುರಿಯುವ ಬಿಸಿಲಿನಲ್ಲಿ, ಸುರಿಯುವ ಬೆವರಿನಲ್ಲಿ, ರಕ್ತದಲ್ಲಿ ಆತನಿಗೆ ನೀರಡಿಕೆ ಆಗಿರಲಿಕ್ಕೆ ಸಾಕು, ನಾಲಿಗೆಯು ಅಂಗಳಕ್ಕೆ ಹತ್ತಿಕೊಂಡಿರಲಿಕ್ಕೆ ಸಾಕು. ಆ ಸಮಯದಲ್ಲಿ ಸ್ವಾಮಿಯ ಹತ್ತಿರ ಕ್ರೂಜೆಯ ಬಳಿ ಆತನ ಪ್ರಿಯ ಕುಟುಂಬದವರು ನಿಂತಿದ್ದಾರೆ. ಅದೇ ಅವರನ್ನು ನೋಡಿ ಆತನು ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಸಹ ಸ್ವಾಮಿಯ ತನ್ನ ಮನೆಯವರನ್ನು ನೆನಪು ಹಾರದೆ ನೋಡುತ್ತಾ ಇದ್ದಾನೆ. ತಾಯಿ ಕಣ್ಣೀರು ಸುರಿಸುತ್ತಾ ಇದ್ದಾಳೆ. ಬಹುಶಃ ಆಕೆಗೆ ಆ ಯೇಸು ಸ್ವಾಮಿ ಶಿಶುವಾಗಿದ್ದಾಗ ಅನನೀಯ ಎಂಬ ಶಿಷ್ಯಳು ಅಥವಾ ಸಿಮಿಯೋನನೆಂಬ ವೃದ್ಧನು ಹೇಳಿದ ಭವಿಷ್ಯವಾಣಿ ನೆನಪಾಗಿರಲಿಕ್ಕೆ ಸಾಕು. ಅವರು ಏನು ಹೇಳಿದರು, ಒಂದು ದಿವಸ ನಿನ್ನ ಕರಳಿಗಂತೂ ನಿನ್ನ ಹೃದಯಗಂತೂ ಅಲಗು ನಟ್ಟಂತೆ ಆಗುವುದು. ಆದ ರೀತಿಯಲ್ಲಿ ಆಕೆಗೆ ಆ ಮಾತು ನೆನಪು ಬಂದು ಆಕೆಗೆ ನಿಜವಾಗಿಯೂ ತನ್ನ ಮಗನ ಅನುಭವಿಸುತ್ತಿರುವಂಥ ಶ್ರಮೆಯನ್ನು ಕಂಡು ಆಕೆಗೆ ನೋವು ಆಗಿರಲಿಕ್ಕೆ ಸಾಕು, ಕಣ್ಣೀರಿನಿಂದ ಅಳುತ್ತಿರಲಿಕ್ಕೆ ಸಾಕು, ಅಥವಾ ಮಗನ ಸಂಕಟವನ್ನು ನೋಡಲಿಕ್ಕಾಗದೆ ತಲೆ ತಗ್ಗಿಸಿಕೊಂಡಿರಲಿಕ್ಕೆ ನಿಂತಿರಲಿಕ್ಕೆ ಸಾಕು. ಅಂಥ ಸಮಯದಲ್ಲಿ ಯೇಸು ಸ್ವಾಮಿ ಏನು ಮಾಡಿದ, ಆತನಿಗೆ ಮಾತನಾಡಲಿಕ್ಕೆ ಶಕ್ತಿ ಇಲ್ಲ, ಆದರೂ ತುಟಿಗಳು ಅಲುಗಾಡುತ್ತಾ ಇವೆ. ತನ್ನ ಕುಟುಂಬದವರು ಆತನು ಕಂಡು ಏನು ಹೇಳಿದ್ದು, ಅಮ್ಮ ಇಗೋ ನಿನ್ನ ಮಗನು, ಶಿಷ್ಯನಿಗೆ ಹೇಳಿದ್ದು, ಶಿಷ್ಯನೇ ಇಗೋ ನಿನ್ನ ತಾಯಿ. ಅಂಥ ಕಠಿಣವಾದ ಪರಿಸ್ಥಿತಿಯಲ್ಲಿಯೂ ಸಹ ಸ್ವಾಮಿ ತನ್ನ ಕುಟುಂಬದವರನ್ನು ಮರೆಯಲಿಲ್ಲ. ತಾಯಿಯನ್ನು ನೋಡಿದನು, ತಾಯಿಯ ಬಗ್ಗೆ ಚಿಂತಿಸಿದನು ಮತ್ತು ತಾಯಿಯ ಭವಿಷ್ಯದ ಬಗ್ಗೆ ಯೋಚಿಸಿ ಕನಿಕರಪಟ್ಟನು, ತಾಯಿಯನ್ನು ಸಂತೈಸಿದನು. ತಾನು ಇನ್ನು ಈ ಲೋಕದಲ್ಲಿ ಇರುವುದೇ ಹೋದರೂ ತಾಯಿಯ ಯೋಗಕ್ಷೇಮ ನೋಡಿಕೊಳ್ಳಲು ಯೋಹಾನನು ಇದ್ದಾನೆ ಎಂದು ಸಂತೈಸಿದ್ದು ಮಾತ್ರವಲ್ಲ, ಆ ರೀತಿಯಾಗಿ ಯೋಹಾನನಿಗೆ ಜವಾಬ್ದಾರಿಯನ್ನು ಕೊಟ್ಟನು. On the cross of Calvary, when Jesus was suffering so much, he never forgot his own people. He never forgot his mother. So he looked at them. He to comfort her mother, to take care of his mother, he advised his disciple and tell her. He said to his mother, behold your son, and to the disciple, behold your mother. This is the third saying on the cross of the Calvary of Jesus Christ. ಕಷ್ಟದ ಸಮಯದಲ್ಲಿರುವಾಗ ಸಹ ಸ್ವಾಮಿಯು ತನ್ನ ಕುಟುಂಬದವರನ್ನು ನೋಡಿದನು. ಇಲ್ಲಿ ಒಂದು ಸಂಗತಿ ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಹಿಯರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒನ್ ಸ್ಮಾಲ್ ಥಿಂಗ್ ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್, ದ್ಯಾಟ್ ಹೀಸ್ ಪೀಪಲ್ ವೇರ್ ವೆರಿ ಕ್ಲೋಸ್ ಟು ದ ಕ್ರಾಸ್. ಆತನ ಜನರು ಆ ಶಿಲುಬೆಯ ಹತ್ತಿರ ನಿಂತಿದ್ದರೆಂಬುದಾಗಿ. ಒಂದು ವೇಳೆ ನಾನು ಮತ್ತು ನೀನು ಸ್ವಾಮಿಯ ವಾಕ್ಯವನ್ನು, ಮಾತುಗಳನ್ನು, ಉಪದೇಶವನ್ನು, ಆದರಣೆಯನ್ನು, ಸಂತೈಸುವಿಕೆಯನ್ನು, ಮಾರ್ಗದರ್ಶನವನ್ನು ಕಂಡುಕೊಳ್ಳಲು ಇಚ್ಛಿಸುವವರಾಗಿದ್ದರೆ ವಿ ನೀಡ್ ಟು ಕಮ್ ಟು ಕ್ರಾಸ್ ವೆರಿ ಕ್ಲೋಸ್. ಕ್ರೂಜೆಯ ಹತ್ತಿರಕ್ಕೆ ಬರುವಂಥದ್ದು ಅದು ಮಾತ್ರವಲ್ಲ, ಸ್ವಾಮಿಯ ಮಾತುಗಳನ್ನು ಲಕ್ಷ್ಯವಿಟ್ಟು ಕೇಳುವಂಥದ್ದು ಬಹಳ ಅವಶ್ಯವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಜೀವಿಸುವುದಂಥದ್ದು ಬಹಳ ಅವಶ್ಯವಾಗಿದೆ. ನನ್ನ ಸಹೋದರ ಸಹೋದರಿಯರೇ, ನನ್ನ ಸ್ವಾಮಿಯು ನಿನ್ನೆ ಇದ್ದ ಹಾಗೆಯೂ ಈ ದಿವಸವೂ ನಿರಂತರ ಇರುವಾತನಾಗಿದ್ದಾನೆ ಎಂದು ಈ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ವಿ ಸಿ ಇನ್ Hebrews chapter 13 verse 8, our Jesus Christ is same yesterday, today and forever. He saw his mother and he saw his disciple. Similarly, on the same cross, he is looking at us also. ಆತನು ನನ್ನನ್ನು ನಿನ್ನನ್ನು ಸಹ ನೋಡುವಾತನಾಗಿದ್ದಾನೆ, ಸಂತೈಸುವಾತನಾಗಿದ್ದಾನೆ, ಆಧರಿಸುವಾತನಾಗಿದ್ದಾನೆ, ನಮ್ಮನ್ನು ದೃಷ್ಟಿಸಿ ನೋಡುವನಾಗಿದ್ದಾನೆ. ಮಾತ್ರವಲ್ಲ, ನಮಗಾಗಿ ಆತನು ಚಿಂತಿಸುವನಾಗಿದ್ದಾನೆ ಎಂಬ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವಂಥದ್ದು ಅವಶ್ಯವಾಗಿದೆ. ಆತನು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಈ ಹಾಗರಳು ಹೇಳಿದಂತೆ, ಹಿ ಈಸ್ ದ ಗಾಡ್ ಹೂ ಸೀಸ್ ಆಲ್. ಆತನು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಹಾಗಾದರೆ ಆತನು ಏನೇನು ನೋಡುವತನಾಗಿದ್ದಾನೆ ಎಂಬುದನ್ನು ನಾವು ವಿಚಾರ ಮಾಡೋಣ. ಮೊದಲನೇದಾಗಿ, ದೇವರು ಹೃದಯವನ್ನು ನೋಡುವಾತನಾಗಿದ್ದಾನೆ. ಫಸ್ಟ್ ಆಫ್ ಆಲ್, as stated in 1 Samuel chapter 16 verse 17, it says, but the Lord looks at the heart.
ದೇವರು ಹೃದಯವನ್ನು ನೋಡ್ತಾನೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ಅನ್ಬೋದು ಶರೀರದ ಸ್ವಚ್ಛತೆಗಾಗಿ ಅಥವಾ ಶರೀರದ ಒಂದು ನಿರ್ಮಲ್ಯಕ್ಕಾಗಿ ಆತನು ಎಷ್ಟೊಂದು ಆಜ್ಞೆಗಳನ್ನು ಕೊಟ್ಟ, ನಿಮ್ಮ ಶರೀರವನ್ನು ನೀವು ಕಾಯ್ಕೊಳ್ಬೇಕು, ನೀವು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಎಂಬುದಾಗಿ ಆತನು ನಮಗೆ ಅನೇಕ ಆಜ್ಞೆಗಳನ್ನು ಇಸ್ರಾಯೇಲರಿಗೆ ಕೊಟ್ಟ. ಅದರ ಅರ್ಥ ಏನೆಂಬುದಾಗಿ ನೋಡುವುದಾದರೆ, ದೇವರು ನಮ್ಮ ಶರೀರದ ಬಾಹ್ಯ ಸ್ವರೂಪವನ್ನು ನೋಡುವನಾಗಿದ್ದಾನೆ, ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಹೃದಯದ ಸ್ವರೂಪವನ್ನು ನೋಡುವಂತಾಗಿದ್ದಾನೆ. He wants us to be clean outside. At the same time, He wants us to be very clean inside. That is why He looks our outward as well as inward things. ಉದಾಹರಣೆಗಾಗಿ ಪರಿಸಾಯನ ಮತ್ತು ಸುಂಕದವನ ಘಟನೆ ನಮಗೆ ಚೆನ್ನಾಗಿ ಗೊತ್ತಿದೆ. ಲೂಕ್ ಚಾಪ್ಟರ್ 18 ವರ್ಸ್ 9 to 14 ಬರೆಯಲ್ಪಟ್ಟಿದೆ. ಅಲ್ಲಿ ದೇವರ ದೃಷ್ಟಿಯಲ್ಲಿ ಪರಿಸಾಯನ ಉತ್ತಮವಾದ ಪೋಷಾಕನ್ನು ಧರಿಸಿಕೊಂಡು ಆಲಯಕ್ಕೆ ಹೋಗಿರಲಿಕ್ಕೆ ಸಾಕು. ಆದರೆ ಆ ಸುಂಕದವನು ದೇವರ ಕಡೆಗೆ ಕಣ್ಣೆತ್ತಿ ನೋಡಲಿಕ್ಕೂ ಆಗದಂತೆ ತನ್ನನ್ನು ತಗ್ಗಿಸಿಕೊಂಡು ಎದೆಯನ್ನು ಬಡ್ಕೊಂಡು ಪಾಪಿ ಅದನ್ನು ಕರುಣಿಸು ಎಂಬುದಾಗಿ ಹೇಳುವಾಗ, ದೇವರು ಆ ಸುಂಕದವನ ಆ ಪಾಪಿಯ ಹೃದಯವನ್ನು ನೋಡಿ, ಸುಂದರವಾದ ಹೃದಯವನ್ನು ನೋಡಿ, ಜಜ್ಜಿದ ಹೃದಯವನ್ನು ನೋಡಿ ಆತನನ್ನು ಕ್ಷಮಿಸಿದನು. ಮಾತ್ರವಲ್ಲ, ದ ಟ್ಯಾಕ್ಸ್ ಕಲೆಕ್ಟರ್ ವೆಂಟ್ ಹೋಮ್ ಆ್ಯಸ್ ಎ ರೈಚಿಯಸ್ ಮ್ಯಾನ್. ದೇವರು ಹೃದಯವನ್ನು ನೋಡುವಾತನಾಗಿದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯವಾಗಿದೆ. ಒಂದು ವೇಳೆ ನಾವು ಆತನಿಂದ ನೀತಿವಂತರಾಗಿ, ಆತನ ದೃಷ್ಟಿಯಲ್ಲಿ ನೀತಿವಂತರಾಗಿ ಹೋಗಬೇಕೆಂಬುದನ್ನು ನಾವು ಬಯಸೋರಾದರೆ, ನಮಗೆ ಇರುವಂಥ ಎಲ್ಲ ಚಿಂತೆ, ದುಃಖ, ವೇದನೆಯನ್ನು ಒಟ್ಟಿಗೆ ನಿರ್ಮಲ ಹೃದಯವುಳ್ಳವರಾಗಿ ಆತನ ರಕ್ತದಿಂದ ನಮ್ಮ ಹೃದಯವನ್ನು ತೊಳೆದುಕೊಳ್ಳುವುದಾದರೆ, even under all the situation, whatever may be our problem, but under all our situation, we need to humble ourselves, go to Him and ask, wash ourselves in His blood and ask the forgiveness of sin, and He is righteous judge to forgive our sins. ಆತನಲ್ಲಿ ಕ್ಷಮೆ ಯಾಚಿಸುವ ಹೃದಯ ನಮ್ಮದಾಗಿದ್ದರೆ ಜೀವಿಸುವ ಸ್ವಾಮಿ, ಈಸ್ ಎ ಲಿವಿಂಗ್ ಗಾಡ್, ಜೀವಿಸುವ ಸ್ವಾಮಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ಹೃದಯವನ್ನು ನೋಡಿ ಚಿಂತೆ, ದುಃಖ, ವೇದನೆ ಪರಿಹರಿಸುವ ಆತನಾಗಿದ್ದಾನೆ ಮತ್ತು ಕ್ಷಮೆಯನ್ನು ಅನುವರಿಸುತ್ತಾನೆ. ಗಾಡ್ ಲುಕ್ಸ್ ಎಟ್ ಅವರ್ ಹಾರ್ಟ್. ವಿ ನೀಡ್ ಟು ಕಮ್ ಟು ಕ್ಲೋಸ್ ಆ್ಯಂಡ್ ವಿ ನೀಡ್ ಟು ಕಮ್ ಟು ಹಿಮ್ with humble heart, so that He will forgive our sins and He will send us as a righteous people. ಎರಡನೇದಾಗಿ ದೇವರು ಏನು ನೋಡುತ್ತೆ? ಮೊದಲನೇದಾಗಿ ಆತನು ನಮ್ಮ ಹೃದಯ, ಫಸ್ಟ್ ಆಫ್ ಆಲ್ He looks at our heart. ಎರಡನೇದಾಗಿ ದೇವರು ನಮ್ಮಲ್ಲಿರುವ ನಂಬಿಕೆಯನ್ನು ನೋಡ್ತಾನೆ. ಸೆಕೆಂಡ್ಲಿ He looks at our faith. God sees faith in us. Luke chapter 5 verse 26. ಆ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬಂದ ಜನರು ಹಂಚುಗಳನ್ನು ತೆಗೆದು ಮೇಲಿಂದ ಕೆಳಗೆ ಇಳಿಸಿದಾಗ ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದೆ. ಏನೆಂದರೆ, ಸ್ವಾಮಿಯು ಆ ಹೊತ್ತುಕೊಂಡು ಬಂದ ಜನರ ನಂಬಿಕೆಯನ್ನು ನೋಡಿ ಆತನಿಗೆ, ರೋಗಿಗೆ ಏನು ಹೇಳಿದನು? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ನೀನು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ಮನೆಗೆ ಹೋಗು. ದೇವರು ನಮ್ಮ ಹೃದಯದಲ್ಲಿರ್ತಕ್ಕಂಥ ನಮ್ಮ ನಂಬಿಕೆಯನ್ನು ನೋಡುತ್ತಾನೆ. ನಾವು ಕಷ್ಟದಲ್ಲಿದ್ದರೂ ಸಹ, ನೋವಿನಲ್ಲಿದ್ದರೂ ಸಹ, ಅಥವಾ ಹೃದಯವನ್ನು ನೋಡುತ್ತಾನೆ. ನಮ್ಮ ಹೃದಯದಲ್ಲಿ ಆತನ ಸ್ಥಾನ ಏನಾಗಿದೆ? ನಾವು ವಿಶ್ವಾಸಪೂರ್ವಕವಾಗಿ ಆತನ ಬಳಿಗೆ ಬರುತ್ತೇವೋ ಅಥವಾ ಒಂದು ಲೌಕಿಕ ಆಶೀರ್ವಾದಕ್ಕಾಗಿ ಆತನ ಬಳಿಗೆ ಬರುತ್ತೇವೆ ಎಂಬುದನ್ನು ಸಹ ಆತನು ಕಂಡುಕೊಳ್ಳುವನಾಗಿದ್ದಾನೆ. ಆದುದರಿಂದ ನನ್ನ ಸಹೋದರರೇ, ನಾವು ಸ್ವಾಮಿಗೆ ಹತ್ತಿರ ಬರುವಂಥದ್ದು ಅವಶ್ಯವಾಗಿದೆ. ದೀನತೆಯಿಂದ ಕ್ಷಮೆ ಕೇಳುವಂಥದ್ದು ಅವಶ್ಯವಾಗಿದೆ. ಅದೇ ರೀತಿಯಲ್ಲಿ ಆತನ ಬಳಿಗೆ ಬರುವಾಗ ಸಂಪೂರ್ಣ ವಿಶ್ವಾಸದಿಂದ ನಾವು ಬರುವಂಥದ್ದು ಅವಶ್ಯವಾಗಿದೆ. ಆಗ ನಾವು ಸಂಪೂರ್ಣ ಆರೋಗ್ಯವನ್ನು ಹೊಂದಿಕೊಳ್ಳೋರಾಗಿದ್ದೇವೆ. ವೆನ್ ವಿ ಕಮ್ ಟು ಲಾರ್ಡ್, ರಿಮೆಂಬರ್ ದ್ಯಾಟ್ He looks our heart, He looks at our nature, humbleness, and He also looks at our faith. If we come to Lord in faith and with a clean heart, with the submission to Him, and He is always there to forgive our sins and grant us good health and forgiveness of our sins. ಎರಡನೇದಾಗಿ ಆತನು ನಮ್ಮಲ್ಲಿ ನೋಡುವಂಥದ್ದು, ಆತನು ನಮ್ಮಲ್ಲಿರ್ತಕ್ಕಂಥ ನಂಬಿಕೆಯನ್ನು ನೋಡುವನಾಗಿದ್ದಾನೆ. ಮೂರನೇದಾಗಿ ಆತನು ನಮ್ಮ ದುರವಸ್ಥೆಯನ್ನು ನೋಡುವನಾಗಿದ್ದಾನೆ. ಆ್ಯಸ್ ಐ ಟೋಲ್ಡ್ ಯು, ಹಾಗರ್ ಮೊದಲನೇ ಹೇಳಿದ್ಲು ಏನಂದರೆ, ಆತನು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. ಎಲ್ಲ ಅಂತಂದರೆ ಏನು? ಕೇವಲ ತಾನು ಉಂಟು ಮಾಡಿದ ಸೃಷ್ಟಿ ಮಾತ್ರವಲ್ಲ, ಆದಮ ಹವ್ವಳನಿಂದ ಹಿಡ್ಕೊಂಡು ನಮ್ಮ ಔಟ್ವರ್ಡ್ ಲುಕ್ ಮಾತ್ರವಲ್ಲ, ನಮ್ಮ ಹೃದಯದ ಪ್ರತಿಯೊಂದು ಚಿಂತೆಯನ್ನು, ದುಃಖವನ್ನು, ವೇದನೆಯನ್ನು ಸಹ ಆತನು ನೋಡುವನಾಗಿದ್ದಾನೆ. ನಮ್ಮ ಹೃದಯವನ್ನು ನಮಗಿಂತಲೂ ಹೆಚ್ಚಾಗಿ ಆತನು ಬಲ್ಲವನಾಗಿದ್ದಾನೆ. ಆದುದರಿಂದ ಆತನು ನಮ್ಮ ದುರವಸ್ಥೆಯನ್ನು ಸಹ ನೋಡುವನಾಗಿದ್ದಾನೆ. ಆ ವಿಮೋಚನೆ ಕಾಂಡ 3ನೇ ಸಂಧಿ 7ನೇ ವಚನ, Exodus chapter 3 verse 7 says, what He did there? He saw the oppression of His people. And the Lord said, I have surely seen the oppression of my people and have heard their cry, for I know their sorrows.
In Exodus chapter 3, verses 7 says, He looks at the people's heart, at the same time he knows the affliction or the oppression of his people. ಅದನ್ನು ನೋಡಿ ಆತನು ಇಳಿದು ಬಂದು ಮೋಶೆ ಆರೋನನ್ನು ನೇಮಿಸಿ ಅವರಿಗೆ ಸ್ವತಂತ್ರವನ್ನು ಕೊಡಿಸಿ ಹಾಲು ಜೇನು ಹರಿಯುವಂಥ ರಾಜ್ಯಕ್ಕೆ ಆತನು ನಡೆಸಿ ಎಂಬುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಸ್ವಾಮಿ ಆ ದೇವರು ಇಂದು ಸಹ ಜೀವಿಸುವ ದೇವರಾಗಿದ್ದಾನೆ. ಜಸ್ಟ್ ಡೋಂಟ್ ಫರ್ಗೆಟ್ ದ್ಯಾಟ್ ಅವರ್ ಗಾಡ್ ಈಸ್ ಸೇಮ್ ಯೆಸ್ಟರ್ಡೇ, ಟುಡೇ ಆ್ಯಂಡ್ ಫಾರ್ ಎವರ್. ದ್ಯಾಟ್ ಈಸ್ ಅವರ್ ದ ಕೀ ವರ್ಡ್ ಫಾರ್ ಅವರ್ ಮೆಡಿಟೇಷನ್, ಫಾರ್ ಅವರ್ Christian living. Whatever he has done in the past, and we should believe that he is the same Lord who is able to make the same miracles in our life also. ಇವತ್ತು ಆ ದಿವಸ ಮಾಡಿದಂಥ ಅದ್ಭುತ ಈ ದಿವಸ ನಮ್ಮ ಜೀವಿತದಲ್ಲಿಯೂ ಸಹ ಮಾಡುವನು ಎಂಬುದಾಗಿ ನಾವು ನಂಬುವಂಥದ್ದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಆದುದರಿಂದ ಯಾವ ರೀತಿಯಲ್ಲಿ ದೇವರು ಇಸ್ರಾಯೇಲರ ಮೊರೆಯನ್ನು ಕೇಳಿ ಅವರನ್ನು ಆ ಬಿಟ್ಟಿ ಕೆಲಸದಿಂದ ಬಿಡುಗಡೆ ನೀಡಿ ಹಾಲು ಜನ ಹರಿಯುವ ಕಾನಾನ್ ದೇಶಕ್ಕೆ ನಡೆಸಿದನು, ಅದೇ ರೀತಿಯಲ್ಲಿ ಜೀವಿಸುವ ದೇವರು ನಮ್ಮ ದುರವಸ್ಥೆಯನ್ನು ನೋಡುವವನು ಮಾತ್ರವಲ್ಲ, ನಮಗೂ ಕೂಡ ಬಿಡುಗಡೆಯನ್ನು ಆಶೀರ್ವಾದವನ್ನು ಕೊಟ್ಟು ಆ ಚೀಯೋನ್ ದೇಶಕ್ಕೆ ನಡೆಸುತ್ತಾನೆ. ಇಸ್ರಾಯೇಲರನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸಿದನು, ನಮಗೆ ನಮ್ಮ ಪರಮ ಕಾನಾನಾದಂಥ ಚೀಯೋನ್ ದೇಶಕ್ಕೆ ನಿತ್ಯ ಜೀವಕ್ಕೆ ನಡೆಸುವನಾಗಿದ್ದಾನೆ. ನಮ್ಮಲ್ಲಿ ಈಗ ನಾವು ಇಸ್ರಾಯೇಲರ ಹಾಗೆ ಅಥವಾ ಬಿಟ್ಟಿ ಕೆಲಸ ಇರಲಿಕ್ಕಿಲ್ಲ. ಆದಾಗ್ಯೂ ಈ ದಿವಸದ ನಮ್ಮ ಪ್ರತಿಯೊಬ್ಬರ ಕೆಲಸ ಮಾಡುವಂತಿರುವ ಅಥವಾ ಕುಟುಂಬವನ್ನು ನೋಡುತ್ತಿರುವಂಥ ಅಥವಾ ಮಕ್ಕಳ ಟೆನ್ಷನ್ ಅಥವಾ ದುರವಸ್ಥೆ ಅವರಿಗಿಂತ ಏನು ಉತ್ತಮವಾಗಿಲ್ಲ. ನಾವು ವಿ ಆರ್ ಆಲ್ಸೋ ಇನ್ ಸೇಲಿಂಗ್ ಇನ್ ದ ಸೇಮ್ ಬೋಟ್. ವಿ ಆರ್ ಆಲ್ಸೋ ಫೇಸಿಂಗ್ ದ ಸೇಮ್ ಪ್ರಾಬ್ಲಮ್, ಸೇಮ್ ಟಾರ್ಚರ್ everywhere, in our workplace, in our children's education life, children's workplace, our social life, everywhere. Even as a Christian, we are being tortured, even to say that we are Christian. ನಾವು ಕ್ರೈಸ್ತರಾಗಿದ್ದೇವೆ ಎಂದು ಹೇಳಲು ಕೂಡ ಸಹ ಭಯ ಬರುವಂಥ ಪರಿಸ್ಥಿತಿಯಲ್ಲಿ ಇಂದು ನಾವು ಜೀವಿಸುತ್ತಾ ಇದ್ದೇವೆ. ನಾವು ಸಹ ನಮ್ಮ ದೇವರು, ಆ ಜೀವಿಸುವ ದೇವರು ನಮ್ಮ ದುರವಸ್ಥೆಯನ್ನು ಸಹ ದೂರ ಮಾಡಿ ನಮ್ಮನ್ನು ಆ ಪರಮ ಕಾನಾನಿಗೆ ನಡೆಸುವಂಥ ದೇವರಾಗಿದ್ದಾನೆ. ಗಾಡ್ ಲುಕ್ಸ್ ಅಟ್ ಅವರ್ ಆಪರೇಷನ್ ಆಲ್ಸೋ. ಮೊದಲನೇದು ಗಾಡ್ ಲುಕ್ಸ್ ಎಟ್ ಅವರ್ ಹಾರ್ಟ್, ಗಾಡ್ ಲುಕ್ಸ್ ಅಟ್ ಅವರ್ ಫೇತ್. ಥರ್ಡ್ ಒನ್, ಗಾಡ್ ಲುಕ್ಸ್ ಎಟ್ ಅವರ್ ಆಪರೇಷನ್. ನಾಲ್ಕನೇದಾಗಿ ದೇವರು ನಮ್ಮ ಕಣ್ಣೀರನ್ನು ಸಹ ನೋಡುವನಾಗಿದ್ದಾರೆ. ಐಸಾಯ ಚಾಪ್ಟರ್ 38 verse 5 says, God sees our tears. 38:5 says, Thus says the Lord, I have heard your prayer, I have seen your tears. ಯಾರಿಗೆ ಹೇಳಿದರು ಹೇಳ್ತೀರಾ? ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಯಾರಿಗೆ ಹೇಳಿದರು? ಯಾರಾದರೂ ಉತ್ತರ ಕೊಡ್ತೀರಾ? ಮೊನ್ನೆ ನಾ ಗುರುವಾರ ದಿವಸ ಹೇಳಿದೆ, ಅರಸನಾದ ಹಿಜ್ಕೀಯನಿಗೆ ದೇವರು ಆತನು ರೋಗದಲ್ಲಿರುವಾಗ ಹೇಳಿದ ಮಾತು. ಹಿಜ್ಕೀಯನು ಒಂದು ದೊಡ್ಡ ರೋಗದಿಂದ ಬಳಲುತ್ತಿರುವಾಗ ಆತನು ಗೋಡೆ ಕಡೆಗೆ ತಿರುಗಿಕೊಂಡು ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸಿದನು. ಆ ಕಣ್ಣೀರನ್ನು ದೇವರು ನೋಡಿ ಆತನಿಗೆ ಹೇಳಿದ್ದು, ನಾನು ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಹೇಳಿದ್ದೇನೆಂದರೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಯು ವಿಲ್ ನಾಟ್ ಓನ್ಲಿ ಹೀಲ್ಡ್, ನೀನು ಕೇವಲ ನಿನಗೆ ಆರೋಗ್ಯ ಮಾತ್ರವಲ್ಲ, ನಿನ್ನ ಆಯುಷ್ಯಕ್ಕೆ ನಾನು 15 ವರ್ಷ ಕೂಡಿಸುತ್ತೇನೆ ಎಂಬುದಾಗಿ ಅರಸನ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟು ಆತನಿಗೆ ಆರೋಗ್ಯ ನೀಡಿ ಆಶೀರ್ವದಿಸಿದಾಗ. ಅದೇ ರೀತಿ ಜೀವಿಸುತ್ತಿರುವಂಥ ದೇವರು is a living God. He is the God who sees all. Today He is looking at your tears also. I don't know how many of you are crying. I don't know how many of you are crying for what reason. I don't know how many of you are crying for which demand or which request, which prayer answer you, which of your prayer is not answered. ನೀವು ಯಾವ ಪ್ರಾರ್ಥನೆಗಾಗಿ ಕಣ್ಣೀರು ಸುರಿಸುತ್ತಾ ಇದ್ದೀರೋ, ಯಾವ ಬೇಡಿಕೆಗಾಗಿ ನೀವು ಕಣ್ಣೀರು ಸುರಿಸುತ್ತಾ ಇದ್ದಾರೋ ಆತನು ಬಲ್ಲಾತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿರಾಶೆ ಆಗದಂತೆ ತಿರುಗೊಂದಾವರ್ತಿ ದೇವರ ಮುಂದೆ, ಜನರ ಮುಂದೆ ಕಣ್ಣೀರು ಸುರಿಸುವುದಕ್ಕಿಂತ ದೇವರ ಮುಂದೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡುವುದು ಎಷ್ಟೋ ಹೆಚ್ಚಾದ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ತರುವಂತಾಗಿದೆ. ಕಣ್ಣೀರ ಪ್ರಾರ್ಥನೆಗೆ ದೇವರು ಹೃದಯವನ್ನು ಕರಗಿಸಿ ಯಾವ ರೀತಿಯಾಗಿ ಹಿಜ್ಕೀಯನನ್ನು ಆಶೀರ್ವದಿಸಿದನು, ಅದೇ ರೀತಿಯಾಗಿ ನಮ್ಮನ್ನು ನಿನ್ನನ್ನು ಆಶೀರ್ವದಿಸುವಂತಾಗಿದ್ದೇನೆ. ಬಿಕಾಸ್ ಹಿ ಈಸ್ ಲಿವಿಂಗ್ ಗಾಡ್, ಹಿ ಈಸ್ ದ ಸೇಮ್ ಗಾಡ್, ಹಿ ಈಸ್ ಲುಕಿಂಗ್ ಅಟ್ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಅವರ್ ಟೇರ್ಸ್, ಆ್ಯಂಡ್ ಹಿ ಈಸ್ ದೇರ್ ಟು ವೈಪ್ ಅವರ್ ಟೇರ್ಸ್ ಆ್ಯಂಡ್ ಬ್ಲೆಸ್ us with all the heavenly blessings, with good health and everything, because he thinks he has a concern for us. He treats us as his own children.
ತನ್ನ ಮಕ್ಕಳ ಹಾಗೆ ನಮ್ಮನ್ನು ಪ್ರೀತಿಸುವಂಥ ದೇವರು ನಮ್ಮನ್ನು ಪ್ರೀತಿಸಿ ಕೈ ಬಿಡುವಾತನಲ್ಲ. ನಮ್ಮ ಕಣ್ಣೀರನ್ನು ನೋಡಿ ಆತನು ನಮಗೆ ತಿರುಗೊಂದಾವರ್ತಿ ಆರೋಗ್ಯವನ್ನು, ನಮ್ಮ ಜೀವಿತದಲ್ಲಿ ಒಂದು ಸಮಾಧಾನವನ್ನು, ಒಂದು ಶಾಂತಿಯನ್ನು, ಒಂದು ಸಂತೋಷವನ್ನು ಅನುಗ್ರಹಿಸುವನಾಗಿದ್ದಾನೆ. ಆದುದರಿಂದ ಕಣ್ಣೀರಿನ ಪ್ರಾರ್ಥನೆ ಮಾಡುವಾಗ ನಾವು ತಂದೆ ಮುಂದೆ ಕಣ್ಣೀರಿನಿಂದ ಕೇಳುವಂಥ ಅನೇಕ ರಿಕ್ವೆಸ್ಟ್ಗಳು ಇರ್ಬೋದು, ಅಲ್ಲಿ ನಾಚುವುದಿಲ್ಲ. ಅದೇ ರೀತಿಯಾಗಿ ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡುವಾಗ ಕಣ್ಣೀರು ಸುರಿಸುವಂಥ ಅಥವಾ ಹೃದಯಾಂತರಾಳದಿಂದ ಪ್ರಾರ್ಥಿಸುವುದು ಭಾಳ ಅವಶ್ಯವಾಗಿದೆ. ಅದರಿಂದ ನಮಗೆ ದೇವರು ನಿಜವಾಗಿಯೂ ಆಶೀರ್ವದಿಸುವನಾಗಿದ್ದಾನೆ. ಕೊನೆಯದಾಗಿ ದೇವರು ನಮ್ಮ ವ್ಯಥೆಯನ್ನು ನೋಡೋನಾಗಿದ್ದಾನೆ. ಗಾಡ್ ಸೀಸ್ ಲುಕ್ಸ್ ಅಪಾನ್ ಅವರ್ ಅಫ್ಲಿಕ್ಷನ್ ಆಲ್ಸೋ. ಆದಿಕಾಂಡ 29ನೇ ಅಧ್ಯಾಯ 32ನೇ ವಚನ. Genesis chapter 29 verse 32. There we see a beautiful story. ಯಾಕೋಬನ ಹೆಂಡತಿಯಾದ ಲೇಯಳು ತಂದೆಯ ಅನಾದರದ ಮೂಲಕ ಯಾಕೋಬನಿಗೆ ಹೆಂಡತಿಯಾಗಿ ಒಪ್ಪಿಸಲ್ಪಟ್ಟಿದ್ದಳು. You know the story of Leah, Jacob's first wife. Actually Jacob loved Rachel, but because Leah was not so beautiful, so her father offered her as a wife to Jacob without his knowledge. ಯಾಕೋಬನು ತಿಳಿಯಲಾರದೆ ಆತನಿಗೆ ಹೆಂಡತಿಯಾಗಿ ಒಪ್ಪಿಸಲ್ಪಟ್ಟಿದ್ದಳು. ನನ್ನ ಪ್ರಿಯ ಸಹೋದರ ಸಹೋದರರೇ, ಹೆಂಡತಿಯಾಗಿ ಒಪ್ಪಿಸಲ್ಪಟ್ಟ ಮೇಲೆ ನಿಜವಾದ ಪ್ರೀತಿ ಯಾಕೋಬನಿಗೆ ರಾಹೇಲಳ ಮೇಲಿತ್ತು. ಆದುದರಿಂದ ಆಕೆಯನ್ನು ಅಷ್ಟು ಆತನು ಪ್ರೀತಿಸಲಿಲ್ಲ. ಗಂಡನ ಅನಾದರಕ್ಕೆ ಒಳಗಾಗಿ, ತಂದೆಯ ಒಂದು ಅಲಕ್ಷ್ಯ ಸ್ವಭಾವಕ್ಕೆ ಒಳಗಾಗಿ, ಅಥವಾ ರಾಹೇಲಳ ಚುಚ್ಚು ಮಾತಿನ ನೋವಿಗೆ ಒಳಗಾಗಿ ಆಕೆಯು ಎಷ್ಟು ನೋವಿನ ಅನುಭವಿಸಿದಳು ಆಕೆಗೆ ಗೊತ್ತಾಯಿತು. ಅದು ಆಕೆಗೆ ಗೊತ್ತಿರ್ಬೋದು. ಆದರೆ ದೇವರು ಆಕೆಯ ವ್ಯಥೆಯನ್ನು ನೋಡಿದನು. ಗಾಡ್ ಲುಕ್ಸ್ ಎಟ್ ಹರ್ ಅಫ್ಲಿಕ್ಷನ್. ಶಿ ವಾಸ್ ನಾಟ್ ಲವ್ಡ್ ಬೈ ಹರ್ ಹಸ್ಬೆಂಡ್. ಶಿ ವಾಸ್ ಜಸ್ಟ್ ಆಫರ್ಡ್ ಆಸ್ ಎ ವೈಫ್ ಟು ಜೇಕಬ್, ಆ್ಯಂಡ್ ಈವನ್ ರೇಚಲ್ ಟಾರ್ಚರ್ಡ್ ಹರ್. Under this situation, she must be crying. Her heart must be full of pain and problems, worries. Why this has happened to me? Why my father has did this to me? And ಆ ರೀತಿಯಾಗಿ ಆಕೆ ವಿಚಾರ ಮಾಡ್ತಿರ್ಲಿಕ್ಕೆ ಸಾಕು. ಆದರೆ ದೇವರು ಆಕೆ ಮನಸ್ಸಿನಲ್ಲಿರ್ತಕ್ಕಂಥ ವ್ಯಥೆಯನ್ನು ನೋಡಿದ. God looked upon her affliction. And what he did? First he blessed her with the children. ಆಕೆಯ ಲೇಯಳಿಗೆ ದೇವರು ಲೇಯಳ ವ್ಯಥೆಯನ್ನು ನೋಡಿ ಆಕೆಗೆ ಮೊದಲು ಸಂತಾನವನ್ನು, ಭಾಗ್ಯವನ್ನು ನೀಡಿ ಆಶೀರ್ವದಿಸಿರಿಂದ ಲೇಯಳು ಏನು ಹೇಳ್ತಾಳೆ? ದೇವರು ನನ್ನ ವ್ಯಥೆಯನ್ನು ನೋಡಿದ್ದಾನೆ, ಇನ್ನು ಮುಂದೆ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂದು ಹೇಳಿ ತನ್ನ ಮಗನಿಗೆ ರೂಬೇನ್ ಎಂದು ಹೆಸರಿಟ್ಟಳು ಎಂಬುದಾಗಿ. ಹಿಯರ್ ಆನ್ವರ್ಡ್ಸ್ ಮೈ ಹಸ್ಬೆಂಡ್ ವಿಲ್ ಲವ್. ಗಾಡ್ ಲುಕ್ಡ್ ಆಫ್ಟರ್ ಮೈ ಎಫ್ಲಿಕ್ಷನ್ ಆ್ಯಂಡ್ ಹಿ ಹ್ಯಾಸ್ ಬ್ಲೆಸ್ಡ್ ಮಿ. ದೇವರು ನನ್ನ ವ್ಯಥೆಯನ್ನು ನೋಡಿ ನನ್ನನ್ನು ಆಶೀರ್ವದಿಸಿದ್ದಾನೆ, ಅದಕ್ಕಾಗಿ ನನಗೆ ಒಂದು ಮಗುವನ್ನು ಕೊಟ್ಟಿದ್ದಾನೆ. ನನ್ನ ಗಂಡನು ಇನ್ನು ಮುಂದೆ ಆದರೂ ನಾನು ಪ್ರೀತಿಸ್ಬೋದು ಎಂದು ಹೇಳಿ ರೂಬೇನ್ ಎಂಬುದಾಗಿ ಹೆಸರಿಡ್ತಾಳೆ. ಅಂದು ಲೇಯಳ ವ್ಯಥೆಯನ್ನು ನೋಡಿ ಕನಿಕರಿಸಿ ಆಕೆಗೆ ಮಕ್ಕಳ ಭಾಗ್ಯ ನೀಡಿದಂಥ ದೇವರು, ಆಶೀರ್ವದಿಸಿದಂಥ ದೇವರು ಇಂದು ಜೀವಿಸುವನಾಗಿದ್ದಾನೆ. ಇಸ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಆ್ಯಂಡ್ ಫಾರ್ ಎವರ್. ಅವರ ವ್ಯಥೆಯನ್ನು ನೋಡಿದಂಥ ದೇವರು ನನ್ನ ಮತ್ತು ನಿನ್ನ ವ್ಯಥೆಯನ್ನು ಸಹ ನೋಡೋಣತಾಗಿದ್ದಾನೆ. ನನ್ನ ವ್ಯಥೆಯನ್ನು ಏನು ಎಂಬುದು ನನಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ವ್ಯಥೆ ಏನು ಅದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅದನ್ನು ದೇವರು ಬಲ್ಲಾತಾನೆ. ಗಾಡ್ ನೋಸ್ ದ ಅಫ್ಲಿಕ್ಷನ್ ಆಫ್ ಈಚ್ ಆ್ಯಂಡ್ ಎವ್ರಿ ಹಾರ್ಟ್. ಹೂ ಕಾಲ್ಸ್ ಹಿಮ್ ಆಸ್ ಮೈ ಫಾದರ್, ಹೂ ಕಾಲ್ಸ್ ಹಿಮ್ ಆಸ್ ಮೈ ಲಾರ್ಡ್. ಯಾರು ಆತನನ್ನು ದೇವರೇ, ತಂದೆಯೇ ಎಂದು ಪ್ರಾರ್ಥಿಸುತ್ತಾರೋ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾರೋ, ಯಾರು ಆತನ ಬಳಿಗೆ ಪಶ್ಚಾತ್ತಾಪದಿಂದ, ವಿಶ್ವಾಸದಿಂದ ಆತನಿಗೆ ಬರುತ್ತಾರೋ ಅವರ ಹೃದಯದ ವೇದನೆಯನ್ನು ಆತನು ಬಲ್ಲಾತನಾಗಿದ್ದಾನೆ. ಆ ವ್ಯಥೆಯನ್ನು ನೀಗಿಸಿ ಅವರನ್ನು ಆಶೀರ್ವದಿಸುವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿ ನೀಡ್ ಟು ರಿಮೆಂಬರ್ ಫ್ಯೂ ಥಿಂಗ್ಸ್ to have a blessed life on this earth. Not only for this earth, ಈ ಲೋಕದ ಆಶೀರ್ವಾದಕ್ಕಾಗಿ ಮಾತ್ರವಲ್ಲ, ನಿತ್ಯ ಜೀವದ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂತೆ ನಾವು ಜೀವಿಸಬೇಕಾದದ್ದು ಬಹಳ ಅವಶ್ಯವಾಗಿದೆ. ಮೊದಲನೇದಾಗಿ ನಾವು ನೆನಪಿಡ್ತಕ್ಕಂಥ ಮುಖ್ಯ ಸಂಗತಿ ಏನಂದರೆ, ತನ್ನ ಪ್ರಿಯ ಜನರನ್ನು ಆತನು ಹತ್ತಿರದಂತೆ ನೋಡಿ ಆಶೀರ್ವದಿಸಿದನಲ್ಲ, ಅದೇ ರೀತಿಯಾಗಿ ನಾವು ಆತನ ಕ್ರೂಜೆಯ ಹತ್ತಿರ ನಿಂತು ಆತನ ಮಾತುಗಳಿಗೆ ಕಿವಿ ಕೊಡುವಾಗ ಆತನು ನಮ್ಮನ್ನು ಸಂತೈಸುತ್ತಾನೆ. ಎರಡನೇದಾಗಿ ಹೃದಯದಲ್ಲಿರುವುದೆಲ್ಲವನ್ನು ನೋಡಿ ಆತನು ಕ್ಷಮೆಯನ್ನು, ಸಂತೈಸುವಿಕೆಯನ್ನು ಆ ಟ್ಯಾಕ್ಸ್ ಕಲೆಕ್ಟ್ರಿಗೆ, ಆ ಸುಂಕದವನಿಗೆ ನೀಡಿದ ಹಾಗೆ ನಮಗೆ ಸಹ ಕ್ಷಮೆಯನ್ನು ಅನುಗ್ರಹಿಸುವನಾಗಿದ್ದಾನೆ. ಆ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬಂದಂಥ ಜನರ ನಂಬಿಕೆಯನ್ನು ನೋಡಿ ಆಶೀರ್ವದಿಸುವಂಥ ದೇವರು ನಮ್ಮ ನಂಬಿಕೆಯನ್ನು
ಆತನು ನಮ್ಮ ನಿಜವಾದ ರಕ್ಷಕನು, ಆತನು ನಮ್ಮ ಬಿಡುಗಡೆಗಾಗಿ ಲೋಕಕ್ಕೆ ಬಂದನು, ಆತನ ಕ್ರೂಜೆಯ ಮೇಲೆ ಸತ್ತನು, ಪುನರುತ್ಥಾನವಾಗಿ ಎದ್ದು ತಂದೆ ಬಲಗಡೆಯಲ್ಲಿ ಕುಳಿತುಕೊಂಡಿರ್ತಾನೆ, ನನಗಾಗಿ ಪ್ರಾರ್ಥಿಸುತ್ತಾನೆ, ನನಗಾಗಿ ತಿರುಗಿ ಆತನು ಬರುವ ಆತನಾಗಿದ್ದಾನೆ, ನನ್ನನ್ನು ಕರೆದುಕೊಂಡು ಹೋಗುವ ಆತನಾಗಿದ್ದಾನೆ ಎಂಬ ವಿಶ್ವಾಸದ ಮೂಲಕ ನಾವು ಆತನೊಟ್ಟಿಗೆ ಇರುವುದಾದರೆ, ವಿಶ್ವಾಸದೊಂದಿಗೆ ಪ್ರಾರ್ಥಿಸುವುದಾದರೆ ನಮಗೆ ಸಹ ಆತನು ನಮ್ಮ ಪಾಪ ಕ್ಷಮೆಯನ್ನು ಆರೋಗ್ಯವನ್ನು ಅನುಗ್ರಹಿಸುವನಾಗಿದ್ದಾನೆ. ಇಸ್ರಾಯೇಲರ ಹಾಗೆ ನಾವು ಸಹ ಈ ದುರವಸ್ಥೆಯಲ್ಲಿ ಇರಬಹುದು. ನಮ್ಮ ದುರವಸ್ಥೆಯನ್ನು ನೋಡಿ ಮನಮರುಗಿ ನಮಗೆ ಬಿಡುಗಡೆಯನ್ನು ಮತ್ತು ಪರಮ ಕಾನಾನಿನದು ಅಲ್ಟಿಮೇಟ್ ಬ್ಲೆಸ್ಸಿಂಗ್, ದ್ಯಾಟ್ ಈಸ್ ಹೆವೆನ್ಲಿ ಕ್ಯಾನನ್, ಪರಲೋಕ ರಾಜ್ಯದ ಭಾಗ್ಯವನ್ನು ನಮಗೆ ಕೊಡಲಿಕ್ಕಿದ್ದಾನೆ. ಅರಸನಾದ ಹಿಜ್ಕೀಯನ ಕಣ್ಣೀರನ್ನು ಕಂಡು ಆತನ ಕಣ್ಣೀರನ್ನು ಒರೆಸಿ ಆಶೀರ್ವಾದ ನೀಡಿದಂಥ ದೇವರು ನಿನ್ನ ಕಣ್ಣೀರಿನ ಪ್ರಾರ್ಥನೆಗೂ ಕೇಳುವತ್ತಾಗಿದ್ದಾನೆ. ಅದರ ಹಾಗೆ ನಮ್ಮನ್ನು ಆತನು ಬಿಡುಗಡೆ ನೀಡಿ ಆಶೀರ್ವದಿಸುವಂತಾಗಿದ್ದಾನೆ. ಆದುದರಿಂದ ನಾವು ನಿಜ ಪಶ್ಚಾತ್ತಾಪದಿಂದ ಆತನ ಬಳಿಗೆ ಬಂದು ಕ್ರೂಜೆ ಹತ್ತಿರಕ್ಕೆ ಬಂದು ವಿಧೇಯರಾಗಿ ವಿಶ್ವಾಸದಿಂದ ನಿಜವಾಗಿ ಪಶ್ಚಾತ್ತಾಪದಿಂದ ಆತನಿಗೆ ಬಂದು ಪ್ರಾರ್ಥನೆ ಮಾಡುವಾಗ ಆತ ನಮ್ಮನ್ನು ತನ್ನ ಮೇಲಾದ ಎಲ್ಲ ಆಶೀರ್ವಾದಗಳಿಂದ ನಮ್ಮ ಜೀವನವನ್ನು ತುಂಬಿಸುತ್ತಾನೆ. ಈ ಲೋಕದ ಜೀವಿತವು ಸಮಾಧಾನವಾಗಿ ನಾವು ದಾಟುತ್ತೇವೆ. ಅದೇ ರೀತಿಯಾಗಿ ಪರಲೋಕದ ಆಶೀರ್ವಾದವನ್ನು ಹೊಂದಿಕೊಂಡು ನಿತ್ಯ ಜೀವದ ಭರವಸೆಯೊಂದಿಗೆ ಸಮಾಧಾನದಲ್ಲಿ ನಮ್ಮ ಪಾಪದ ಕ್ಷಮೆಯಾಗಿದೆ ಎಂಬ ವಿಶ್ವಾಸದಿಂದ ಜೀವಿಸುವಾಗೆ ನಮ್ಮನ್ನು ಆಶೀರ್ವದಿಸುತ್ತಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ, ಹಾಗಾಗುವಂತೆ ನಮಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಎಲ್ಲವನ್ನು ನೋಡುವಂಥ ನಮ್ಮ ಪ್ರೀತಿಯೊಳ ತಂದೆಯ ದೇವರೇ, ತಿರುಗೊಂದಾವರ್ತ ನಾವು ನಿನ್ನ ಪಾದಡಿಗೆ ಬಂದು ನಿನ್ನ ನಾಮಕ್ಕೆ ಸ್ತುತಿಯನ್ನು ಸ್ತೋತ್ರವನ್ನು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ನಿನಗೆ ಯಾವುದು ಬಚ್ಚಿಟ್ಟಿದ್ದಿಲ್ಲ ಸ್ವಾಮಿ. ಎಲ್ಲವೂ ನಿನ್ನ ಮುಂದೆ ತೆರೆದಲ್ಪಟ್ಟ ಪುಸ್ತಕದ ಹಾಗೆ ನಮ್ಮ ಹೃದಯ, ಮನಸ್ಸುಗಳು, ಶರೀರಗಳು, ನಮ್ಮ ಜೀವಿತದ ಪ್ರತಿಯೊಂದು ಹಿಂದಾದಂಥ ಕೃತಿಗಳು, ಮುಂದೆ ಆಗಲಿಕ್ಕಿರುವ ಕೃತಿಗಳು ಅವೆಲ್ಲವೂ ನಿನಗೆ ಗೊತ್ತುಂಟು ಸ್ವಾಮಿ. ಅದಕ್ಕೂ ಎಲ್ಲದಕ್ಕೂ ಹೆಚ್ಚಾಗಿ ನೀನು ನಿನ್ನ ಜನರನ್ನು ಪ್ರೀತಿಸುವಾತನು, ಕರುಣಿಸುವಾತನು, ಆಶೀರ್ವದಿಸುವಾತನಾಗಿದ್ದಿ, ಸಂತೈಸುವಾತನಾಗಿದ್ದಿ ಎಂಬ ನಿನ್ನ ವಾಕ್ಯಗಳಿಗೆ ಸ್ತೋತ್ರ ಸ್ವಾಮಿ. ನಾವು ನಿನ್ನ ಕ್ರೂಜೆಯ ಬಳಿಯಲ್ಲಿ ಹತ್ತಿರದಲ್ಲಿಯೇ ನಿಂತುಕೊಂಡು ನಿನ್ನ ವಾಕ್ಯವನ್ನು ಕೇಳಿ ನಿನಗಾಗಿ ಜೀವಿಸುವ ಭಾಗ್ಯವನ್ನು ನಮಗೆಲ್ಲರಿಗೆ ದಯಪಾಲಿಸಿ ಈ ಲೋಕದಲ್ಲಿ ಮಾತ್ರವಲ್ಲ ಸ್ವಾಮಿ, ಪರಲೋಕಕ್ಕೂ ನಮ್ಮನ್ನು ಬಾಧ್ಯರನ್ನಾಗಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳಿದ್ದೇವೆ. ಆಮೇಲೆ ನಾವು ಕೊನೆಯ ಸಂಗೀತ ಹಾಡೋದಕ್ಕಿಂತ ಮೊದಲು ಈ ದಿವಸದ ಪ್ರಾರ್ಥನೆಯನ್ನು ಸ್ಪಾನ್ಸರ್ ಮಾಡಿದಂಥ ನಮ್ಮ ಪ್ರಿಯ ಕುಟುಂಬದವರನ್ನು ನಾವು ಮುಂದೆ ಕರೆಯುತ್ತೇವೆ. ಅವರು ಬಂದು ಇಲ್ಲಿ ಕುಟುಂಬವಾಗಿ ಇಲ್ಲಿ ಬರುವಾಗ ಅಯ್ಯವರ ಕುಟುಂಬಕ್ಕಾಗಿ ಅವ್ರಿಗಾಗಿ ಪ್ರಾರ್ಥನೆ ಮಾಡುತ್ತಾರೆ. ಅದಾದ ನಂತರ ನಾವು ಕೊನೆಯ ಸಂಗೀತ ಪ್ಲೀಸ್ ಕಮ್ ಫಾರ್ವರ್ಡ್. ಇಲ್ಲ ಆಮೇಲೆ ಬೆನ್ನಿ ಇಲ್ಲ. ಓಕೆ ನಾವು ಕೊನೆಯ ಸಂಗೀತ 266ನೇ ಸಂಗೀತ ಹಾಡಿಕೊಳ್ಳೋಣ. ನಾವು ಕೊನೆಯ ಸಂಗೀತ 266ನೇ ಸಂಗೀತ ಹಾಡಿಕೊಳ್ಳುವಾಗ ಕಾಣಿಕೆ ಕೂಡಿಸಲ್ಪಡುವುದು. ಈ ಸಂಗೀತ ಬಹಳ ಹೊಸದು ಎಂಬುದಾಗಿ ನೀವು ತಿಳ್ಕೊಬೇಡ್ರಿ. ಇದು ರೆಗ್ಯುಲರ್ ದಾಟಿ ಪ್ರಕಾರನೇ ಇದೆ. ಯಾವ ಸಾಂಗ್ ಅಂದ್ರೆ 74ನೇ ಸಂಗೀತದ ದಾಟಿಯಲ್ಲಿದೆ. ಯೇಸು ಕ್ರಿಸ್ತನೇ ಮೃತ್ಯುಂಜಯನೇ ಅಂತ ಯಾವ ದಾಟಿ ಇದೆ ಅಲ್ಲೇ ಅದೇ ದಾಟಿಯಲ್ಲಿ 266ನೇ ಸಂಗೀತ ಹಾಡಿಕೊಳ್ಳೋಣ. 3 ಚರಣ 266. ಬನ್ನಿ ಶಿಷ್ಯರೇ ಯೇಸುದಾಸರೇ. ಬನ್ನಿ ಶಿಷ್ಯರೇ ಯೇಸು ದಾಸರೇ, ಸತ್ಯ ದೇವ ಭಕ್ತರೇ, ನಂಬಿಕೊಳ್ಳಿ ನೆಲೆಗೊಳ್ಳಿ ಯೇಸು ಎಷ್ಟು ಜನರು ಕೆಟ್ಟು ಹೋದರು ಮದ್ಯಪಾನದಿಂದಲೇ, ಮಹಾಮಾರಿ ಮೋಕ್ಷದಾರಿ ತಪ್ಪಿ ಹೋಗ ಮಾಡುತ್ತೆ. ಬಹು ಮುಹದಿ ಚಂದ ವೇಷದಿ ಭಕ್ತ ಗುರ್ಲು
ತಪ್ಪಿ ಬುದ್ಧಿ ತಪ್ಪಿ ಬೇದಾರಾಯ್ತು ನಷ್ಟ. ಚೇತನ್